ಮಾತ್ರ ನನಗೆ ಸಾಕು. I don't need anything or anybody. All that I need is Jesus and Jesus and Jesus and Jesus alone. ನನಗೆ ಬೇಕಾಗಿರುವುದು ಯೇಸು ಮಾತ್ರ, ಬೇರೆ ಯಾರೂ ಅಲ್ಲ, ಬೇರೆ ಯಾವುದೂ ಅಲ್ಲ. I don't need anything other than Jesus. ಆಸೆ ಪಡಿ. ಈ ಧ್ಯಾನದಲ್ಲಿ ನೀವೆಷ್ಟು ಆಸೆ ಪಡ್ತೀರೋ ಅಷ್ಟು ನೀವು ತುಂಬಿಸ್ಕೊಳ್ತೀರಿ. ದ ಮೋರ್ ಯು ಡಿಸೈರ್, ದ ಮೋರ್ ಯು ವಿಲ್ ಬಿ ಫಿಲ್ಡ್ ಅಂಡ್ ಸ್ಯಾಟಿಸ್ಫೈಡ್. ನೀನು ಎಷ್ಟು ಆಸೆ ಪಡ್ತೀಯೋ ನಿನ್ನ ಹೃದಯದಲ್ಲಿ ಅಷ್ಟು ನೀನು ತುಂಬಿಕೊಳ್ತೀಯ. ಎಷ್ಟು ತುಂಬಿಸಿಕೊಳ್ತೀಯೋ ಅಷ್ಟು ನಿನ್ನ ಜೀವನ ತೃಪ್ತಿಕರವಾಗ್ತದೆ. Nobody can satisfy you, but Jesus can satisfy you. ನಿನ್ನನ್ನು ತೃಪ್ತಿಪಡಿಸಲಿಕ್ಕೆ ಯಾರಿಂದನೂ ಆಗೋದಿಲ್ಲ, ಯೇಸುವಿಗೆ ಮಾತ್ರ ಸಾಧ್ಯ ಇದೆ. ಏಕೆಂದರೆ ಅವರೊಬ್ಬರೇ ದೇವರು, ಅವರೊಬ್ಬರೇ ಜೀವಿಸುವ ದೇವರು. God alone can satisfy us. ದೇವರಿಗೆ ಮಾತ್ರ ನಮ್ಮನ್ನು ತೃಪ್ತಿಪಡಿಸಲಿಕ್ಕಾಗ್ತದೆ. ನಾವಿಲ್ಲಿ ಬಂದಿದ್ದು ಯಾರನ್ನೋ ಹುಡುಕಿಕೊಂಡಲ್ಲ, ಯೇಸುವನ್ನು ಹುಡುಕಿಕೊಂಡು. ಯೇಸುವನ್ನು ಹುಡುಕಿಕೊಂಡು ಬಂದ ನನ್ನಲ್ಲಿ ಆಸೆ ಹೆಚ್ಚಾಗಲಿ. ಪರಿಶುದ್ಧಾತ್ಮರೇ, ನಮ್ಮೊಬ್ಬೊಬ್ಬರಲ್ಲಿಯೂ ಯೇಸುವನ್ನು ಅರಿತುಕೊಳ್ಳಬೇಕು ಎಂಬ ಆಸೆ, ಯೇಸುವನ್ನು ಅನುಭವಿಸಬೇಕು ಎಂಬ ಆಸೆಯನ್ನ ಅಧಿಕಪಡಿಸಿರಿ ಪವಿತ್ರಾತ್ಮರೇ. ಎಲ್ಲರೂ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಸ್ವಲ್ಪ ಸಮಯ ಲೆಟ್ ಅಸ್ ಪ್ರೇ ಟುಗೆದರ್. ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣ. ಎಲ್ಲ ವಿಧವಾದ ಶರೀರದ ಮನಸ್ಸಿನ ಬಲಹೀನತೆಗಳು, ಆತ್ಮಿಕವಾದ ಬಲಹೀನತೆಗಳು ಇಲ್ಲಿಂದ ದೂರವಾಗಿ ಹೋಗಲಿ. ಏಕಾಗ್ರತೆಯಿಂದಲೂ ಪೂರ್ಣ ಮನಸ್ಸಿನಿಂದಲೂ ನಾವು ಪ್ರಾರ್ಥಿಸುವಂತೆ ಈ 3 ದಿವಸಗಳು ಒಳ್ಳೆಯ ಒಂದು ಅನುಭವ, ಸ್ವರ್ಗೀಯ ಅನುಭವ ಹೊತ್ತುಕೊಂಡು ಹೋಗಬೇಕು. We should carry a heavenly experience. ನಾವು ಬಂದಾಗ ಕೆಟ್ಟ ಅನುಭವಗಳಿಂದ ಬಂದಿರಬಹುದು, ಅನೇಕ ರೋಗದ ಅನುಭವದಿಂದ ಬಂದಿರಬಹುದು, ನೋವಿನ ಅನುಭವದಿಂದ ಬಂದಿರಬಹುದು, ಅನೇಕ ವಿಧವಾದ ಮಾನಸಿಕವಾಗಿ, ಶಾರೀರಿಕವಾಗಿ, ಆತ್ಮಿಕವಾಗಿ ಅನೇಕ ರೀತಿಯ ಕೆಟ್ಟ ಕಹಿಯಾದ ಅನುಭವಗಳಿಂದ ಬಂದಿರಬಹುದು. ಆದರೆ ನಾವಿಲ್ಲಿಂದ ಹೋಗುವಾಗ ಯೇಸುವಿನ ಅನುಭವದೊಂದಿಗೆ ಹೋಗ್ತೀವಿ. ಆ ದೇವರ ಕೃಪೆ ತುಂಬಿದವರಾಗಿ ಇಲ್ಲಿಂದ ನಾವು ಹೋಗ್ತೀವಿ. ನಾವು ಬಂದ ಅದೇ ಅನುಭವದಲ್ಲಿ ಹೋಗಬಾರದು. ಪವಿತ್ರಾತ್ಮರ ಸಹಾಯ ಕೇಳಿ ಎಲ್ಲರೂ ಈ ಸಮಯದಲ್ಲಿ ಪ್ರಾರ್ಥಿಸೋಣ. ನಿಮಗೆ ಗೊತ್ತಿರುವ ಭಾಷೆಯಲ್ಲಿ, ಗೊತ್ತಿರುವ ರೀತಿಯಲ್ಲಿ ನೀವು ಪ್ರಾರ್ಥಿಸಿರಿ. ಪವಿತ್ರಾತ್ಮನ ಸಹಾಯವನ್ನು ಕೇಳಿ. ಈ 3 ದಿನಗಳು ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ. ಈ 3 ದಿನಗಳ ಧ್ಯಾನದಲ್ಲಿ, ರಾತ್ರಿ ನಿದ್ರೆಯಲ್ಲಿಯೂ, ಅನ್ನಪಾನಗಳ ಸಮಯದಲ್ಲಿಯೂ, ಎಲ್ಲ ಸಮಯದಲ್ಲಿಯೂ ಈ ಧ್ಯಾನ ಮುಗಿದು ನಾವು ಮನೆ ತಲುಪುವವರೆಗೂ ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ನಾವು ಹೋಗ್ತೇವೆ. ಪವಿತ್ರಾತ್ಮರು ನಮ್ಮನ್ನು ಆವರಿಸ್ತಾರೆ. Holy Spirit will cover us and He will lead us and guide us till we reach home. ಅದರ ನಂತರವೂ ಕೂಡ ಪವಿತ್ರಾತ್ಮರು ನಮ್ಮನ್ನು ಮುನ್ನಡೆಸ್ತಾರೆ. ಆದರೆ ವಿಶೇಷವಾಗಿ ಈ 3 ದಿನಗಳು ದೇವರಾತ್ಮನ ನಡೆಸುವಿಕೆಯಲ್ಲಿ ಉಂಟಾಗ್ತದೆ. ಆ ಒಂದು ವಿಶ್ವಾಸ ಇರುವ ಎಲ್ಲರೂ ಕೂಡ ಪ್ರಾರ್ಥಿಸೋಣ. ಪ್ರಾರ್ಥನೆ ಒಂದು ಯುದ್ಧವಾಗಿದೆ. ಪ್ರೇಯರ್ ಇಸ್ ಎ ವಾರ್. ಪ್ರಾರ್ಥನೆ ಎಂಬುದೊಂದು ಯುದ್ಧವಾಗಿದೆ. ಪ್ರೇಯರ್ ಇಸ್ ನಾಟ್ ಆಸ್ಕಿಂಗ್ ಸಮಥಿಂಗ್ ಫ್ರಮ್ ಗಾಡ್. ಪ್ರೇಯರ್ ಇಸ್ ಫೈಟಿಂಗ್ ಅಗೇನ್ಸ್ಟ್ ಅವರ್ ಫ್ಲೆಶ್, ಫೈಟಿಂಗ್ ಅಗೇನ್ಸ್ಟ್ ಆಲ್ ದ ಪವರ್ಸ್ ಆಫ್ ಡಾರ್ಕ್ನೆಸ್. ಪ್ರಾರ್ಥನೆ ಒಂದು ಯುದ್ಧವಾಗಿ ಪ್ರಾರ್ಥನೆ ಮಾಡಿ. ಇವತ್ತು ಪ್ರಾರ್ಥನೆ ಅಂದರೆ ಕೇಳೋದಲ್ಲ. ಯೇಸು ನಾಮದಲ್ಲಿ ನೀವು ಪ್ರಾರ್ಥಿಸುವಾಗ ಅದೊಂದು ಆತ್ಮಿಕವಾದ ಯುದ್ಧವಾಗ್ತದೆ. ನೀವು ಪ್ರಾರ್ಥಿಸುವಾಗ ಪರಲೋಕದ ಶಕ್ತಿ ನಿನ್ನ ಮೇಲೆ ಬರ್ತದೆ. ಶಿದ್ಧರ ಬರ 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 ದುರಿಧನ ಭರನ ಸಿದ್ಧರ ರಿಭನ ಧರ ಬನ ಬರ 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 ಸಿದ್ಧನಾನ ಬರ 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 ಬರ. ಸ್ವರವೆತ್ತಿ ಶಕ್ತಿಯಿಂದ. ನಮಗೆ ಬೇರೆ ಏನು ಕೆಲಸ ಇಲ್ಲ. ನಾವೆಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಬಂದಿದ್ದೇವೆ. ನಮಗೊಂದೇ ಕೆಲಸ,
ಪ್ರಾರ್ಥಿಸುವುದು, ಯೇಸುವನ್ನು ಅನುಭವಿಸುವುದು, ಅವನೊಂದಿಗೆ ಆಗಿರುವುದು. We are here to pray, to be with Jesus, to experience Jesus. Urabana shidharavana ribadivana shidharavana barabara. ನನ್ನನ್ನು ಹಂಬಲಿಸಿ ಹುಡುಕೋರು ನನ್ನ ಕಂಡುಕೊಳ್ತಾರೆ. ಓರಬ ಶಿದ್ಧರವನ. 3 ದಿನಗಳು ನೀನು ಕಾಯಬೇಕಾಗಿಲ್ಲ. ಯೇಸುವಿನ ಅನುಭವಕ್ಕಾಗಿ 3 ದಿನ ಕಾಯಬೇಕಾಗಿಲ್ಲ. ಇಲ್ಲೇ ಯೇಸು ಇದ್ದಾರೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಜೀಸಸ್ ರೈಟ್ ನೌ. ಈಗಲೇ ಇಲ್ಲೇ. ಯು ಡೋಂಟ್ ನೀಡ್ ಟು ವೇಟ್ ಫಾರ್ 3 days. 3rd day 3ನೇ ದಿನಕ್ಕಾಗಿ ಕಾಯಬೇಕಾಗಿಲ್ಲ. ನಾಳೆಗಾಗಿ ಕಾಯಬೇಕಾಗಿಲ್ಲ. ಇನ್ನೊಂದು ವಾರಕ್ಕಾಗಿ ಕಾಯಬೇಕಾಗಿಲ್ಲ. This is the time of your deliverance. ಇದೇ ಒಂದು ದಿನ ಬಿಡುಗಡೆಯ ಸಮಯ. ಓ ರಬ ಶಿಧರವನ, ಓ ರಬ ಶಿಧರವನ ಬರಬರ, ಓ ರಬ ಶಿಧರವನ ಬರಬರ ಬರಬರ ಬರ. ಯೇಸುವೇ ಶಬರ ದುರಿದನ ಭರನ ಹುರಿಯಲವನ. ಯೇಸುವಿನ ಪರಿಶುದ್ಧವಾದ ರಕ್ತವನ್ನ ಈ ಸಮೂಹದ ಮೇಲೆ ಚಿಮುಕಿಸ್ತಾ ಇದ್ದಾನೆ. ಮಾಧ್ಯಮಗಳ ಮೇಲೆ ಚಿಮುಕಿಸ್ತಾ ಇದ್ದೇವೆ. ಆನ್ಲೈನ್ ನಲ್ಲಿ ಯಾರೆಲ್ಲ ಈ ಒಂದು ಧ್ಯಾನದಲ್ಲಿ ಭಾಗವಹಿಸ್ತಾ ಇದ್ದಾರೋ ಅವರೆಲ್ಲರ ಮೇಲೆ ಯೇಸುವಿನ ಪರಿಶುದ್ಧವಾದ ರಕ್ತವನ್ನು ಚಿಮುಕಿಸ್ತಾ ಇದ್ದೇವೆ. Holy Spirit is sprinkling the blood of Jesus upon everybody. Holy Spirit is sprinkling the blood of Jesus upon everybody. ಪವಿತ್ರಾತ್ಮರು ಯೇಸುವಿನ ರಕ್ತವನ್ನು ಚಿಮುಕಿಸ್ತಾ ಇದ್ದಾರೆ. ಪವಿತ್ರಾತ್ಮರು ಯೇಸುವಿನ ರಕ್ತವನ್ನು ಒಬ್ಬೊಬ್ಬರ ಮೇಲೆ ಚಿಮುಕಿಸ್ತಾ ಇದ್ದಾರೆ. ಎಲ್ಲ ನಿನ್ನನ್ನೇ ಹುಡುಕುವೆ, ವಾಸಿಸಲು ಬನ್ನಿರಿ. ದಾಹದಿಂದ ನಿಮ್ಮನ್ನೇ ಹುಡುಕುವೆ, ನನ್ನಲ್ಲಿ ವಾಸಿಸಲು ಬನ್ನಿರಿ. ಆತ್ಮನಾದ ದೇವರೇ ಪ್ರಾರ್ಥಿಸಿರಿ. ನನ್ನಲ್ಲಿ ವಾಸಿಸಲು ಬನ್ನಿರಿ. ಸ್ವತಂತ್ರವಾಗಿ ಪ್ರಾರ್ಥಿಸಿ, ಸ್ವತಂತ್ರವಾಗಿ ಪ್ರಾರ್ಥಿಸಿ. ಯಾರ ಬಗ್ಗೆ ಯೋಚನೆ ಮಾಡಬೇಡಿ. ದಿಸ್ ಇಸ್ ಯುವರ್ ಟೈಮ್. ಇದು ನಿಮ್ಮ ಪ್ರಾರ್ಥನೆಯ ಸಮಯ. 1 ಗಂಟೆ ಕಾಲ ವಾಸಿಸಲು ಬನ್ನಿರಿ. ರಿಭಶಿಧರಿವನ ಬರ 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 ಬರ. ದೇವರೇ ಥ್ಯಾಂಕ್ ಯು ಜೀಸಸ್. ಓ ರಭಶಿಧರವನ ರಿಭಶಿಧರಿವನ ಬರ 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 ಬರ. ಶಿಧರವನ ಬರ 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 ಬರ. ದಾಹದಿಂದ ನಿನ್ನನ್ನೇ ಹುಡುಕುವೆ, ನನ್ನಲ್ಲಿ ವಾಸಿಸಲು ಬನ್ನಿರಿ. ದಾಹದಿಂದ ನಿಮ್ಮನ್ನೇ ಹುಡುಕುವೆ, ನನ್ನಲ್ಲಿ ವಾಸಿಸಲು ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ. ನನ್ನಲ್ಲಿ ವಾಸಿಸಲು ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ. ನನ್ನಲ್ಲಿ ವಾಸಿಸಲು ಬನ್ನಿರಿ. ನಿನ್ನಿಂದ ಅಸಾಧ್ಯವಾದ ಕೆಲವು ಕಾರ್ಯಗಳನ್ನು ದೇವರು ನಿನ್ನಲ್ಲಿ ಸಾಧಿಸ್ತಾರೆ ದಿವಸಗಳಲ್ಲಿ. ನಿಮ್ಮಲ್ಲಿ ಕೆಲವರು ನನ್ನಿಂದ ಆಗೋದಿಲ್ಲ, ಐ ಕ್ಯಾನಾಟ್ ಕಂಟಿನ್ಯೂ ದಿಸ್ ಲೈಫ್, ಈ ಜೀವನ ಮುಂದುವರಿಸಲಿಕ್ಕೆ ಆಗೋದಿಲ್ಲ ಎಂದು ಹೃದಯದಲ್ಲಿ ಬೇಸರದಿಂದ ಇದ್ದೀರಿ. ಧ್ಯಾನದಲ್ಲಿ ಕೂಡ ನಿಮಗೆ ಇನ್ವಾಲ್ವ್ ಆಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವರಿಗೆ ಯು ಆರ್ ನಾಟ್ ಏಬಲ್ ಟು ಇನ್ವಾಲ್ವ್ ಇನ್ ಪ್ರೇಯರ್. ದೇವರು ನಿಮಗೊಂದು ವಾಕ್ಯ ಕೊಡ್ತಾ ಇದ್ದಾರೆ. ಯೆಶಾಯ ಪ್ರವಾದಿಯ ಪುಸ್ತಕ 41ನೇ ಅಧ್ಯಾಯ 10ನೇ ವಾಕ್ಯ. ಹೆದರಬೇಡ, ಭಯಭ್ರಾಂತನಾಗಬೇಡ, ನಾನೇ ದೇವರು ನಿನಗೆ. ಐ ಆಮ್ ಯುವರ್ ಗಾಡ್. ಶಕ್ತಿ ನೀಡುವೆ ನಿನಗೆ, ಸಹಾಯ ಮಾಡುವೆ ನಿನಗೆ, ನನ್ನ ವಿಜಯ ಹಸ್ತದ ಆಧಾರ ಇದೆ ನಿನಗೆ. ದೇವರು ಹೇಳ್ತಾ ಇದ್ದಾರೆ. ತುಂಬಾ ಹೆದರಿಕೆಯಲ್ಲಿರುವ ಕೆಲವರಿಗೆ ಹೆದರಬೇಡ, ಫಿಯರ್ ನಾಟ್, ಭಯಪಡಬೇಡ. ನೀವು ಯಾವುದಕ್ಕಾಗಿ ಭಯಪಡ್ತಾ ಇದ್ದೀರೋ, ಮೇ ಬಿ ಯು ಆರ್ ಅಫ್ರೇಡ್ ಆಫ್ ಯುವರ್ ಫ್ಯೂಚರ್. ನಿಮ್ಮ ಭವಿಷ್ಯದ ಬಗ್ಗೆ ಇರಬಹುದು, ನಿಮಗಿರುವ ರೋಗದ ಬಗ್ಗೆ ಇರಬಹುದು, ಸಾಲದ ಬಗ್ಗೆ ಇರಬಹುದು, ನಿಮ್ಮ ಮಕ್ಕಳ ಬಗ್ಗೆ ಇರಬಹುದು, ಮಕ್ಕಳ ಭವಿಷ್ಯದ ಬಗ್ಗೆ ಇರಬಹುದು.
ನಿಮ್ಮ ಕೆಟ್ಟ ಜೀವಿತದ ಬಗ್ಗೆ ಇರಬಹುದು, ಹೊರಗೆ ಬರ್ಲಿಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿ. ದೇವರು ಹೇಳ್ತಾ ಇದ್ದಾರೆ, ಹೆದರಬೇಡ, ಐ ಆಮ್ ಯುವರ್ ಗಾಡ್. ನಾನು ನಿನ್ನ ದೇವರು, ನಾನಲ್ಲದೆ ನಿನಗೆ ಬೇರೆ ದೇವರಿರು ಕೊಡುದು. ಐ ಆಮ್ ಯುವರ್ ಗಾಡ್, ಐ ಆಮ್ ಆಲ್ ಮೈಟಿ, ಎಲ್ ಶದಾಯ್. ನಾನು ಸರ್ವಶಕ್ತನು, ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಐ ವಿಲ್ ಹೆಲ್ಪ್ ಯು, ಐ ವಿಲ್ ಅಪ್ಹೋಲ್ಡ್ ಯು, ಐ ವಿಲ್ ಅಪ್ಹೋಲ್ಡ್ ಯು ವಿತ್ ಮೈ ವಿಕ್ಟೋರಿಯಸ್ ರೈಟ್ ಹ್ಯಾಂಡ್. ನಾನು ನಿನ್ನನ್ನು ಕೈ ಹಿಡಿದ ಮೇಲೆ ಕೆತ್ತುತ್ತೇನೆ. ಜಸ್ಟ್ ಬಿಲೀವ್, ವಿಶ್ವಾಸ ಹೊಂದಿದ್ದರೆ ಸಾಕು. ಈ ರಾತ್ರಿಯಲ್ಲಿ ದೇವರು ನೋಡ್ತಾ ಇರೋದು, ನೀವು ಕೈ ಎತ್ತಿದ್ದೀರೋ, ಪ್ರಾರ್ಥಿಸ್ತಾ ಇದ್ದೀರೋ ಅಂತಲ್ಲ, ವಿಶ್ವಾಸ ಬಿಟ್ಟಿದ್ದೀರಾ, ಅದು ಮಾತ್ರ ದೇವರು ನೋಡ್ತಾ ಇದ್ದಾರೆ. ಇಫ್ ಯು ಟ್ರೂಲಿ ಬಿಲೀವ್, ಎಕ್ಸ್ಪ್ರೆಸ್ ಯುವರ್ ಫೇತ್. ಇಫ್ ಯು ಟ್ರೂಲಿ ಬಿಲೀವ್, ನೀವು ನಿಜವಾಗಿ ವಿಶ್ವಾಸಿಸೋದಾದ್ರೆ ಆ ವಿಶ್ವಾಸವನ್ನು ಪ್ರಕಟಪಡಿಸು. ಆ ನಾಮದಲ್ಲಿ ಶಕ್ತಿ ಇದೆ. ಆ ಕೈಗಳು ಹಿಡ್ಕೋ. ಇಷ್ಟುವರೆಗೆ ನೀನು ಯಾರ್ದೆಲ್ಲ ಕೈ ಹಿಡಿದಿದೆಯೋ ಅದು ಬಲವಿಲ್ಲದ ಕೈಗಳು. ಇವತ್ತು ನಿನ್ನ ಮುಂದೆ ಒಂದು ಕೈ ಚಾಚಲ್ಪಡ್ತಾ ಇದೆ. There is a hand stretching towards you right now. That is the hand of Almighty God. Hold on to that hand. ಆ ಕೈಯನ್ನು ಹಿಡ್ಕೋ, ಆ ಕೈಯನ್ನು ಹಿಡ್ಕೋ. ಇದುವರೆಗೂ ನೀನು ಅನೇಕರ ಮನುಷ್ಯರ ಕೈ ಹಿಡಿದಿರ್ಬೋದು, ನೀನು ಸೋತು ಹೋಗಿರ್ಬೋದು, ಹಿಡಿದಂತ ಕೈ ದುರ್ಬಲವಾಗಿರ್ಬೋದು. ಆದರೆ ದೇವರು ಹೇಳ್ತಾರೆ, ನನ್ನ ಕೈ ನಿನ್ನನ್ನು ರಕ್ಷಿಸಲಾರದಂತಹ ಮೋಟು ಕೈ ಅಲ್ಲ. ನನ್ನ ಕೈ ನಿನ್ನನ್ನು ರಕ್ಷಿಸಲಾರದಂತಹ ಮೋಟು ಕೈ ಅಲ್ಲ. ನನ್ನ ಕೈ ನಿನ್ನನ್ನು ಬಲಪಡಿಸಲಾಗದಂತಹ ಮೋಟು ಕೈ ಅಲ್ಲ. ಪೇತ್ರನ ಮುಳುಗುತ್ತಿದ್ದಾಗ ಯೇಸುವಿನ ಕೈಯನ್ನ ಹಿಡಿದ, ಯೇಸುವನ್ನ ಮೇಲಕ್ಕೆ ಬಿಸಿದರು. ಆ ಕೈಗಳು ನಿನ್ನ ಮೇಲೆ ಚಾಚಲ್ಪಟ್ಟಿದೆ. ದಟ್ ಈಸ್ ದ ವಿಕ್ಟೋರಿಯಸ್ ರೈಟ್ ಹ್ಯಾಂಡ್ ಸ್ಟ್ರೆಚ್ಡ್ ಟುವರ್ಡ್ಸ್ ಯು. ಹೋಲ್ಡ್ ಆನ್ ಟು ದಟ್ ಮೈಟಿ ಹ್ಯಾಂಡ್ ಆಫ್ ಗಾಡ್ ಬೈ ಫೇತ್. ವಿಶ್ವಾಸದಿಂದ, ವಿಶ್ವಾಸದ ಕಣ್ಣುಗಳನ್ನು ನೋಡು. ನಿನ್ನ ಮುಂದೆ ಒಂದು ಕೈಯನ್ನು ನೋಡು. ಆ ಕೈ ದೇವರ ಕೈ, ಆ ಕೈ ದೇವರ ಕೈ. ದೇವರು ಹೇಳ್ತಾ ಇದ್ದಾರೆ, ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ. ಐ ಆಮ್ ವಿತ್ ಯು, ಐ ವಿಲ್ ಹೆಲ್ಪ್ ಯು. ನಿಮ್ಮಲ್ಲಿ ಕೆಲವರು ತುಂಬಾ ನೋವಿನಲ್ಲಿದ್ದೀರಿ, ನನಗೆ ಯಾರು ಇಲ್ಲ ಹೆಲ್ಪ್ ಮಾಡಲಿಕ್ಕೆ. there is nobody to help me. I am totally helpless. ನಾನು ಅಸಹಾಯಕನಾಗಿದ್ದೇನೆ, ಅಸಹಾಯಕಳಾಗಿದ್ದೇನೆ. don't know what to do. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಸಾವು ಮಾತ್ರ ಕಣ್ಮುಂದೆ ಕಾಣ್ತಾ ಇದೆ. ದೇವರು ಹೇಳ್ತಾ ಇದ್ದಾರೆ, ಐ ವಿಲ್ ಹೆಲ್ಪ್ ಯು, ಐ ವಿಲ್ ಹೆಲ್ಪ್ ಯು. ನಾನು ನಿನಗೆ ಸಹಾಯ ಮಾಡ್ತೇನೆ. ಐ ಆಮ್ ಯುವರ್ ಗಾಡ್. ನಾನು ನಿನ್ನ ದೇವರು. ಐ ವಿಲ್ ಹೆಲ್ಪ್ ಯು. ನಂಬಿಕೆ ಇಟ್ಟು ದೇವರಿಗೆ ಸ್ತೋತ್ರ ಮಾಡಿ, ನಂಬಿಕೆ ಇಟ್ಟು ದೇವರಿಗೆ ಸ್ತೋತ್ರ ಮಾಡಿ. ನನಗೆ ಸಹಾಯ ಮಾಡುವ ನನ್ನ ದೇವರೇ, ನನ್ನ ಒಳ್ಳೆ ದೇವರೇ, ನನ್ನ ಒಳ್ಳೆ ಪಾಲು ನೀನೇ ಸಯ್ಯ. ನಿನಗಿಂತ ದೇವರು ಬೇರಿಲ್ಲಯ್ಯ. ಹೇಳಿ ಹೇಳಿ ಹೇಳಿ. ನನ್ನ ಒಳ್ಳೆ ಪಾಲು ನೀಯೇಸಯ್ಯ. ನಿನಗಿಂತ ದೇವರು ಬೇರಿಲ್ಲಯ್ಯ. ನನ್ನ ಒಳ್ಳೆ ಪಾಲು ನೀಯೇಸಯ್ಯ. ನಿನಗಿಂತ ದೇವರು ಬೇರಿಲ್ಲಯ್ಯ. ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ನನ್ನ ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ಆರಾಧನೆ 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 ಕಷ್ಟದ ದಿನದಿ ನನ್ನಯ ಜೊತೆಗಾರನೇ. ನನ್ನ ಕಣ್ಣೀರಿನ ಸಮಯದಲ್ಲಿ
ಸಮಯದಲ್ಲಿ ನನ್ನ ಕಾಣುವ ನನ್ನ ಒಡೆಯನೇ ಎಲ್ರೋಗಿ ನೀನೇನಯ್ಯ. ನನ್ನ ಕಾಣುವ ನನ್ನ ಒಡೆಯನೇ ನೋಡ್ತಾ ಇದ್ದಾರೆ. ಎಲ್ರೋಗಿ ನೀನೇನಯ್ಯ. ನನ್ನ ಕಾಣುವ ನನ್ನ ಕಾಣುವ ದೇವರು ನಿನ್ನನ್ನು ನೋಡ್ತಾ ಇದ್ದಾರೆ. ಯೇಸು ನಿನ್ನನ್ನು ನೋಡ್ತಾ ಇದ್ದಾರೆ. ಎಲ್ರೋಗಿ ನೀನೇನಯ್ಯ. ನನ್ನ ಕಾಣುವ ನನ್ನ ಕಾಣುವ ನನ್ನ ಒಡೆಯನೇ ಎಲ್ರೋಗಿ ನೀನೇನಯ್ಯ. ಆರಾಧನೆ 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 ಶುದ್ಧರ ಬಾಬಾ 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 ಊರವ ಶುದ್ಧರ ಬನ ಬರ 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 ಓ ರವ ಶುದ್ಧರ ವನ ಬರ 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 ಓ ಯೇಸುವೇ. Thank you, Lord. Thank you, Jesus. Thank you, Holy Spirit. Thank you, Lord. Thank you, Lord. Thank you, Lord. Thank you, Lord. ಮೌನವಾಗಿ ಯೇಸು ಸ್ವಾಮಿಯ ಪ್ರೀತಿಯನ್ನು ಸವಿಯುತ್ತಾ ಸ್ವಲ್ಪ ಸಮಯ ನಾವು ಕುಳಿತುಕೊಳ್ಳೋಣ. ಯೇಸುವೇ 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 ಯೇಸುವೇ. 2 Kings chapter 5 2 ಅರಸರುಗಳ ಪುಸ್ತಕ 5ನೇ ಅಧ್ಯಾಯದಲ್ಲಿ ನೀವು ಜಸ್ಟ್ ನೋಟ್ ಮಾಡ್ಕೊಳ್ಳಿ ಸಾಕು. 2 Kings chapter 5 2 ಅರಸರುಗಳ ಪುಸ್ತಕ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಅಲ್ಲಿ ಸಿರಿಯಾ ದೇಶದ ಸೇನಾಧಿಪತಿಯೊಬ್ಬ ನಾಮಾನ್, ಅವನಿಗೆ ಮಾರಕವಾದ ಕುಷ್ಠರೋಗ, ಲೆಪ್ರಸಿ. ಎಷ್ಟು ಟ್ರೀಟ್ಮೆಂಟ್ ತೆಗೆದರೂ ಅವನ ಕುಷ್ಠರೋಗ ವಾಸಿ ಆಗ್ತಾ ಇಲ್ಲ. ಯಾರೋ ಹೇಳಿದರು, ಎಲೀಷಾ ಎಂಬ ಒಬ್ಬ ಪ್ರವಾದಿ ಇದ್ದಾನೆ ಇಸ್ರಾಯೇಲ್ ನಾಡಿನಲ್ಲಿ, ಅಲ್ಲಿ ಹೋದರೆ ಅವನ್ನ ಭೇಟಿಯಾದರೆ ನಿನ್ನ ಕುಷ್ಠರೋಗ ಹೋಗುತ್ತೆ ಅಂತ ಅವನ ಮನೆಯ ಸೇವಕಿ ಹೇಳಿದ್ಲು. ಸೇವಕಿಯ ಮಾತನ್ನು ಕೇಳಿ ಕುಷ್ಠರೋಗಿಯಾದ ನಾಮಾನ್ ಎಲೀಷನನ್ನು ಭೇಟಿಯಾಗಲಿಕ್ಕೆ ಬರ್ತಾನೆ. ಎಲೀಷಾ ಪ್ರವಾದಿ ಏನೋ ಇವನ ಮೇಲೆ ಕೈಯೆಲ್ಲ ಇಟ್ಟು ಎಣ್ಣೆ ಎಲ್ಲ ಹಚ್ಚಲಿಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಕುಷ್ಠ ತೆಗಿತಾನೆ ಅಂತ ಆಲೋಚನೆ ಅವನ ಮೈಂಡಲ್ಲಿತ್ತು. ನಮ್ಮ ಕೆಲವೊಂದು ಜನರ ಮೈಂಡಲ್ಲಿ ಆ ರೀತಿ ಇರುತ್ತೆ, ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದರೆ ಸೌಖ್ಯ ಸಿಗುತ್ತೆ, ಎಣ್ಣೆ ಹಚ್ಚಿದರೆ ಮಾತ್ರನೇ ಸೌಖ್ಯ ಸಿಗೋದು, ಎಣ್ಣೆಯಲ್ಲಿ ಸೌಖ್ಯ ಸಿಗುತ್ತೆ ಅಂತ. ನಾವು ಥರ ಈ ನಾಮಾನ್ನ ಥರ ಆಗಿರ್ತೀವಿ ಕೆಲವು ಟೈಮ್. ವಿ ಎಕ್ಸ್ಪೆಕ್ಟ್ ಹೀಲಿಂಗ್ ಫ್ರಮ್ ಆಯಿಲ್ ಲೈಕ್ ನಾಮಾನ್. ನಾಮಾನ ಅದೇ ರೀತಿ ಅಂದ್ಕೊಂಡ. ಇನ್ನೊಂದು ಅವನು ಎಕ್ಸ್ಪೆಕ್ಟ್ ಮಾಡ್ದ, ಪ್ರವಾದಿ ಬರ್ತಾನೆ, ನಮ್ಮ ತಲೆ ಮೇಲೆ ಕೈ ಇಡ್ತಾನೆ ಅಥವಾ ಮುಟ್ತಾನೆ, ಟಚ್
ಅಂತ ಹೇಳಿ ಈಗೆಲ್ಲ ನೋಡ್ತಾ ಇದ್ದೀರಲ್ಲ ಸುಮಾರು ಕಡೆ. ಆ ರೀತಿ ಏನೋ ಟಚ್ ಮಾಡಿ ನಮ್ಮನ್ನು ಕುಷ್ಠರೋಗ ವಾಸಿ ಮಾಡ್ತಾನೆ ಅಂತ. ಆದರೆ ಈ ಪ್ರವಾದಿ ಎಲಿಷ ಪ್ರವಾದಿ ಈ ಸೇನಾಧಿಪತಿಯಾದ ನಾಮಾನನನ್ನು ನೋಡಲಿಕ್ಕೆ ಎದ್ದು ಬರಲೇ ಇಲ್ಲ. ಒಂದು ಮಾತು ಹೇಳಿ ಕಳಿಸ್ತಾನೆ ಶೌಚಲಿದ್ದಂಥ ಸರ್ವೆಂಟ್ ಹತ್ರ, ಹೋಗಿ ಜೋರ್ಡನ್ ನದಿಯಲ್ಲಿ 7 ಸಾರಿ ಮುಳುಗಿ ಏಳು. ಅಷ್ಟೆ. ನಾಮಾನನಿಗೆ ಕೋಪ ಬರುತ್ತೆ. ಅಲ್ಲ, ಮುಳುಗೋದಾದ್ರೆ ಅಲ್ಲಿ ನಮ್ಮೂರಲ್ಲಿ ನದಿ ಇಲ್ವಾ? ಅಲ್ಲಿ ಮುಳುಗಿದ್ರೆ ಆಗ್ತಿರ್ಲಿಲ್ವಾ? ಇಲ್ಲಿ ಡಿವೈನ್ ಕಾಲ್ ಸೆಂಟ್ರಿಗೆ ಬಂದು ಮುಳುಗಬೇಕಾ ಅಂತ ಕೆಲವು ಟೈಮ್ ನಮ್ಗೆ ಅನಿಸುತ್ತೆ. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರೇನೇನಾ ನಮಗೆ ಸಿಗೋದು? ಕೊಯ್ನೋನಿಯಾ ರಿಟ್ರೀಟಿಗೆ ಹೋದರೆ ಮಾತ್ರನೇನಾ ನಮಗೆ ಸಿಗೋದು ಅಂತ ಕೆಲವರು ಕಮೆಂಟ್ಸ್ ಹೇಳ್ಬೋದು ಕೂತ್ಕೊಂಡು. ಈ ನಾಮಾನನ ವಂಶದವರು ಆ ರೀತಿ ಕೇಳ್ತಾರೆ, ಅಲ್ಲಿ ಹೋದ್ರೇನಾ ಸಿಗೋದು ಅಂತ. ದೇವರ ಕೆಲವೊಂದು ಆಲೋಚನೆಗಳನ್ನು, ದೇವರ ಕೆಲವೊಂದು ಕಾರ್ಯಗಳನ್ನು ಪ್ರಶ್ನಿಸುವಂತಹ ನಾಮಾನನ ವಂಶದ ಕೆಲವರಿದ್ದಾರೆ. ಸೊ ಕೆಲವು ಟೈಮ್ ನಮ್ಮ ಮೈಂಡೇ ಆ ರೀತಿ ಪ್ರಶ್ನೆ ಕೇಳಿರುತ್ತೆ. ನಮ್ಮ ಮೈಂಡೇ ನಾಮಾನನ ಮೈಂಡ್ ಥರ ವರ್ಕ್ ಮಾಡುತ್ತೆ ಕೆಲವು ಟೈಮ್. ಸಮ್ಟೈಮ್ಸ್ ಅವರ್ ಮೈಂಡ್ ವರ್ಕ್ಸ್ ಲೈಕ್ ನಾಮಾನ್ಸ್ ಮೈಂಡ್. ಅದರಿಂದ ಅವನೇನು ಮಾಡ್ದ? ಆ ರೀತಿ ಯೋಚನೆ ಮಾಡ್ದ, ಇಷ್ಟು ಕಷ್ಟಪಟ್ಟು ಇಲ್ಲಿ ಬಂದು ಇಲ್ಲೇ ಮುಳುಗಬೇಕಾ? ಆಗ ಜೊತೆಲಿದ್ದೊಬ್ಬ ಸೇವಕ ಹೇಳ್ದ, ನೋಡಿ, ಪ್ರವಾದಿ ಏನು ದೊಡ್ಡ ಕೆಲಸ ಹೇಳಲಿಲ್ಲ, ಸ್ಮಾಲ್ ಥಿಂಗ್. 7 ಸಾರಿ ಮುಳುಗಿ ಹೇಳಿ, ಟೇಕ್ ಎ ಡಿಪ್ 7 times ಇನ್ ದ ರಿವರ್ ಜೋರ್ಡನ್. ಸ್ಮಾಲ್ ಥಿಂಗ್. ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್. ಇಫ್ ಯು ಆರ್ ಹೀಲ್ಡ್, ಪ್ರೈಸ್ ದ ಲಾರ್ಡ್. ಇಫ್ ಯು ಆರ್ ನಾಟ್ ಹೀಲ್ಡ್, ಡೋಂಟ್ ವರಿ, ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್. ಸಪೋಸ್ ಇಫ್ ಯು ಹೀಲ್ಡ್, ಯು ವಿಲ್ ಗೇನ್ ಗುಡ್ ಹೆಲ್ತ್. ನೀನು 7 ಸಾರಿ ಮುಳುಗೋದ್ರಿಂದ ನಿನಗೆ ನಷ್ಟ ಏನಾದರೂ ಇದೆಯಾ? ಏನೂ ಇಲ್ಲ. ಒಂದು ವೇಳೆ ನಿನಗೆ ಸೌಖ್ಯ ಸಿಕ್ಕಿದ್ರೆ ಲಾಭ ಆಯ್ತಲ್ವಾ? ಕರೆಕ್ಟಾ? ಎಸ್. ಆದರೆ ಅವನು ಹಂಬಲ್ ಆದ, ತನ್ನನ್ನು ತಗ್ಗಿಸ್ಕೊಂಡ. ಅವನು 7 ಸಾರಿ ಜೋರ್ಡನ್ ನದಿಯಲ್ಲಿ ಪ್ರವಾದಿಯ ಮಾತಿನಂತೆ, ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ದಟ್ ಪ್ರಾಫಿಟ್, ದಟ್ ಮೀನ್ಸ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ದ ಲಾರ್ಡ್, ದೇವರ ಮಾತಿನ ಪ್ರಕಾರ. ದೇವರು ಯಾರ ಮುಖಾಂತರ ಮಾತಾಡಿದರು? ಪ್ರವಾದಿ ಮುಖಾಂತರ ಮಾತಾಡಿದರು. ಸೊ ನಾಳೆ ದಿವಸ ದೇವರು ನಿಮ್ಮೊಬ್ಬೊಬ್ಬರ ಮುಖಾಂತರ ಮಾತಾಡ್ತಾರೆ, ಆಯಿತಾ? ಸೊ ನಿಮ್ಮೊಬ್ಬೊಬ್ಬರ ಮುಖಾಂತರ ದೇವರು ಮಾತಾಡ್ತಾರೆ. ಅದಕ್ಕೆ ದೇವರು ನಿಮ್ಮನ್ನು ಪ್ರಿಪೇರ್ ಮಾಡಲಿಕ್ಕೆ ಇಲ್ಲಿ ಕರ್ಕೊಂಡು ಬಂದಿರೋದು. ನೀವು ಪ್ರವಾದಿಗಳಾಗಿ ಪ್ರವಾದಿಸ್ಬೇಕು ಮನೆಗೆ ಹೋಗಿ, ಆಯಿತಾ? ಎಷ್ಟೋ ಜನ ಕುಷ್ಠರೋಗಿಗಳು ಸಿಗ್ತಾರೆ, ಅದು ಬೇರೆ ಬೇರೆ ಥರ ಕುಷ್ಠ. ಅವ್ರ ಕುಷ್ಠಕ್ಕೆಲ್ಲ ಪರಿಹಾರ ನಿಮ್ಮ ಬಾಯಲ್ಲಿ ದೇವರು ಇಟ್ಟಿದ್ದಾರೆ. ನಿಮ್ಮ ಬಾಯಿ ಪವಿತ್ರೀಕರಿಸಿ, ನಿಮ್ಮ ಬಾಯಲ್ಲಿ ಅವರ ಮಾತನ್ನು ತುಂಬಿಸಿ ದೇವರು ಕಳಿಸ್ಕೊಡ್ತಾರೆ. ನೀವು ಅಲ್ಲೋಗಿ ಏನು ಮಾಡೋದು ಬೇಡ. ಯು ಜಸ್ಟ್ ಸ್ಪೀಕ್ ದ ವರ್ಡ್ ಆಫ್ ಗಾಡ್ ಆ್ಯಂಡ್ ಗಾಡ್ ವಿಲ್ ಡೂ ದ ರೆಸ್ಟ್. ಗಾಡ್ ಮೀನ್ಸ್ ದ್ಯಾಟ್ ವರ್ಡ್ ವಿಲ್ ಡೂ ದ ರೆಸ್ಟ್. ಯು ಡೋಂಟ್ ಹ್ಯಾವ್ ಟು ಅಪ್ಲೈ ದ ಆಯಿಲ್. ಯು ಡೋಂಟ್ ಹ್ಯಾವ್ ಟು ಡೂ ಎನಿ ಎಕ್ಸ್ಟ್ರಾ ಸರ್ಕಸ್, ಟಚ್, ಪಚ್, ನೋ, ನಥಿಂಗ್. That word will touch and heal, apply everything. Whatever is needed, that word will do. So you must have that faith. ನಮಗೆ ನಂಬಿಕೆ ಇರಬೇಕು. ನಮ್ಮದು ಈ ಎಣ್ಣೆ ನಂಬಿಕೆ, ಉಪ್ಪಿನ ನಂಬಿಕೆ, ಬೇರೆ ಬೇರೆ ನಂಬಿಕೆಗಳಿದೆಯಲ್ಲ, ಈ ಮೂಢ ನಂಬಿಕೆ ಹೋಗದೇ ಇದ್ದರೆ ಏನೂ ಸಿಗಲ್ಲ. ನಾವು ವಾಕ್ಯದ ನಂಬಿಕೆಗೆ ಬರಬೇಕು. ವಿ ಮಸ್ಟ್ ಕಮ್ ಟು ದ ಫೇತ್ ಇನ್ ಗಾಡ್ಸ್ ವರ್ಡ್, ನಾಟ್ ಇನ್ ದ ಮಟೀರಿಯಲ್ ಥಿಂಗ್ಸ್. ವಸ್ತುಗಳಲ್ಲಿ ಅಲ್ಲ, ದೇವರ ವಾಕ್ಯದಲ್ಲಿ ಒಂದು ನಂಬಿಕೆಗೆ ನಾವು ಬರುವವರು ಆಗಬೇಕು. ಈ 3 ದಿನ ಧ್ಯಾನಗಳಲ್ಲಿ ದೇವರು ನಮ್ಮನ್ನು ಅದಕ್ಕಾಗಿ ಪ್ರಿಪೇರ್ ಮಾಡ್ತಾರೆ. ಓಕೆ, ಪ್ರಿಪೇರ್ ಆಗ್ಲಿಕ್ಕೆ ತಯಾರಿದ್ದೀರಾ? ಸೊ ನೀವೆಷ್ಟು ತಯಾರಾಗ್ತಿರೋ ಅಷ್ಟು ತುಂಬಿಸ್ತಾರೆ. ದ ಮೋರ್ ಯು ಓಪನ್ ಯುವರ್ ಹಾರ್ಟ್, ಗಾಡ್ ವಿಲ್ ಫಿಲ್ ಯು ಮೋರ್. ಅದರಿಂದ ಇಲ್ಲಿ ಮಾತ್ರ ಅಲ್ಲ, ರೂಮಿಗೆ ಹೋದ ಮೇಲೂ ಕೀಪ್ ಯುವರ್ ಹಾರ್ಟ್ ಆ್ಯಂಡ್ ಮೈಂಡ್ ಓಪನ್ ಫಾರ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕಾಗಿ ನಿಮ್ಮ ಹೃದಯ ಮನಸ್ಸನ್ನು ಓಪನ್ ಮಾಡಿ ಇಟ್ಟಿರಿ. ಕಷ್ಟಪಟ್ಟು ಬಂದಿದ್ದೀರಿ
ಅಲ್ವಾ? ಕಷ್ಟಪಟ್ಟು ಬಂದಿದ್ದೀರಿ, ಬರಿಗೈಯಲ್ಲಿ ಹೋಗಬಾರ್ದು. ಸೈತಾನ ನಿಮ್ಮನ್ನು ಹೇಗಾದರೂ ಮಾಡಿ ಬರಿಗೈಯಲ್ಲಿ ಕಳಿಸ್ಬೇಕು ಅಂತ ಅವನು ಪ್ಲ್ಯಾನ್ ಮಾಡ್ಕೊಂಡು ಕಾಯ್ತಾ ಇರ್ತಾನೆ. Satan is already planned. He is already planned to send you back empty. At any cost, this person should go empty. ಇವನು ಬಂದ ಹಾಗೆ ಹೋಗಬಾರ್ದು, ಖಾಲಿ ಆಗಿ ಹೋಗಬೇಕು, ಏನು ತೊಗೊಂಡು ಹೋಗಬಾರ್ದು ಎಲ್ಲಿಂದ ಅಂತ ಸೈತಾನ ಪ್ಲ್ಯಾನ್ ಮಾಡ್ತಾನೆ. ಇದು ನಿಮಗೆ ಗೊತ್ತಿರಬೇಕು. ಹೀ ಈಸ್ ಅವರ್ ಎನಿಮಿ. ಆದ್ದರಿಂದ ನೀವು ನಿಮ್ಮ ರೂಮಲ್ಲಿ, ಡಾಮಿಟ್ರಿಲಿ ಬಾಯಿಗೊಂದು ಬೀಗ ಹಾಕಬೇಕು. ರೂಮಿಗಲ್ಲ, ಬಾಯಿಗೊಂದು ಬೀಗ ಹಾಕ್ಕೊಂಡು ನಿಮ್ಮ ಕಣ್ಣಿಂದ ಬೈಬಲ್ನ ತೆಗೆದುಕೊಂಡು ಓದಬೇಕು. ನೋ ಟಾಕಿಂಗ್, ಓನ್ಲಿ ರೀಡಿಂಗ್, ಟಾಕಿಂಗ್ ಇನ್ ದ ಹಾರ್ಟ್ ಟು ದ ವರ್ಡ್. ವಾಕ್ಯದ ಜೊತೆ ಹೃದಯದಲ್ಲಿ ಮಾತ್ರ ಮಾತಾಡಬೇಕು. ನೀವು ಬಾಯಿ ಓಪನ್ ಮಾಡಿದರೆ ತಿಳ್ಕೋಬೇಕು ಫೇಲ್ ಆಗ್ತಾ ಇದ್ದೀರಿ ಅಂತ. ಏದೇನು ತೋಟದಲ್ಲಿ ಅವಳು ಫೇಲ್ ಆಗಿದ್ದೆಲ್ಲಿ ಗೊತ್ತಾ? ಶಿ ಸ್ಟಾರ್ಟೆಡ್ ಟಾಕಿಂಗ್ ಟು ಸ್ನೇಕ್, ದಟ್ ಮೀನ್ಸ್ ಸೈಟನ್. ಹಾವಿನ ಒಳಗಡೆ ಸೇರಿ ಬಂದ ಪಿಶಾಚಿ ಜೊತೆಗೆ ಮಾತಾಡ್ತಾ ಕೂತ್ಕೊಂಡ್ಳು. ಕಷ್ಟ ಸುಖ, ಹಣ್ಣಿನ ಬಗ್ಗೆ ಏನು ಮಾತಾಡ್ತಿದ್ದೀರಿ? ದೇವರ ವಾಕ್ಯ. ಈ ಹಣ್ಣು ತಿನ್ನಬಾರ್ದು ಅಂತ ಹೇಳಿದಾರ? ತಿಂದರೆ ಏನಾಗುತ್ತೆ? ದೇವ್ರ ಥರ ಬೇಕಿತ್ತಾ? ಆದ್ದರಿಂದ ನೀವು ಇಲ್ಲಿ ಮಾತಾಡಬೇಕು ಒಬ್ಬರ ಹತ್ರನೇ, ಜೀಸಸ್ ಹತ್ರ. ನೀವು ಜೀಸಸ್ ಹತ್ರ ಮಾತಾಡಬೇಕಾದ್ರೆ ನಿಮ್ಮ ಹೊರಗಡೆ ಬಾಯಿ ಮುಚ್ಕೋಬೇಕು. ಇದು ಊಟ ಮಾಡಬೇಕಾದ್ರೆ, ಸ್ತುತಿ ಮಾಡಬೇಕಾದ್ರೆ, ಆಮೇನ್ ಹೇಳಬೇಕಾದ್ರೆ, ಪ್ರೈಸ್ ಲಾರ್ಡ್ ಹೇಳಬೇಕಾದ್ರೆ, ಹಲ್ಲೆಲೂಯಾ ಹೇಳಬೇಕಾದ್ರೆ ಮಾತ್ರ ಓಪನ್ ಮಾಡಬೇಕು. ಅದು ಬಿಟ್ಟು ಬೇರೆ ಟೈಮ್ ಓಪನ್ ಮಾಡಿದ್ರೆ ಬೇಡದೇ ಇದ್ದವನ್ನೆಲ್ಲ ಒಳಗಡೆ ಹೋಗಿ ಸೇರ್ಕೊಳ್ತಾನೆ ಆಮೇಲೆ. ಆದ್ದರಿಂದ ನೀವು ಯಾರನ್ನೂ ಒಳಗಡೆ ಸೇರಿಸ್ಕೋಬೇಡಿ. ಈಗ ಒಳಗಡೆ ಇದ್ದು ಸುಮಾರು ಹೊರಗಡೆ ಹೋಗ್ಬೇಕೀಗ. ಸೊ ನೀವು ಎಕ್ಸ್ಟ್ರಾ ಮತ್ತೆ ಸೇರಿಸ್ಕೊಂಡ್ರೆ ನಿಮಗೆ ಕಷ್ಟ ಆಗುತ್ತೆ. ಸೊ ನಿಮ್ಮ ಮೈಂಡ್ ಓಪನ್ ಆಗಬೇಕು, ಬಾಯಿ ಕ್ಲೋಸ್ ಆಗಬೇಕು. ನೋ ಟಾಕಿಂಗ್. ಊಟಕ್ಕೆ ಬಿಡುವಾಗ, ಬ್ರೇಕ್ ಬಿಡುವಾಗ, ರೂಮಲ್ಲಿರುವಾಗ, ಫೋನಲ್ಲಂತೂ ಇಲ್ಲವೇ ಇಲ್ಲ. ನಿಮಗೆ ಫೋನ್ ಇಟ್ಕೊಂಡ್ರೆ ನಿಮಗೆ ಶೋಧನೆ ತಡಿಲಿಕ್ಕೆ ಆಗೋದಿಲ್ಲ ಅಂತ ಯಾರಾದರೂ ಇರೋದಾದರೆ ದಯವಿಟ್ಟು ನಿಮ್ಮ ಫೋನನ್ನು ಇಲ್ಲಿ ಕೊಡಿ. ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರಲ್ಲ, ಅಲ್ಲಿ ಕುಳಿತುಕೊಂಡಿರ್ತಾರೆ ಸಹೋದರ ಸಹೋದರಿಯರು, ಅವ್ರ ಹತ್ರ ಕೊಡಿ. ಅವರು ಸೇಫಾಗಿ ಇಟ್ಕೊಂಡು ಭಾನುವಾರ ನಿಮ್ಮ ಫೋನ್ ನಿಮಗೆ ಕೊಡ್ತಾರೆ. ಆದ್ದರಿಂದ ನೀವು ಒಂದು ರಾತ್ರಿ ಫೋನ್ ಉಪಯೋಗಿಸ್ತಾ ಇದ್ದರೆ ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್. ಒಂದು ವೇಳೆ ಉಪಯೋಗಿಸಿದರೆ ಯು ಮೇ ಲೂಸ್ ಗ್ರೇಟರ್ ಥಿಂಗ್ಸ್. ನೀವೊಂದು ರಾತ್ರಿ ಫೋನ್ ಉಪಯೋಗಿಸ್ತಾ ಇದ್ದರೆ ದೊಡ್ಡದೇನು ಕಳ್ಕೊಳ್ಳೋದಿಲ್ಲ. ಏನೋ ಒಂದಿಷ್ಟು ಚಿಲ್ಲರೆ ಕಾಸು ಕಳ್ಕೊಬೋದು ಅಷ್ಟೇ, ಬೇರೆ ಏನು ಕಳ್ಕೊಳ್ಳೋದಿಲ್ಲ. ನಷ್ಟ ಆದರೆ ಬೇರೆ ಏನು ನಷ್ಟ ಆಗೋದಿಲ್ಲ. ಉಪಯೋಗಿಸಿದರೆ ಸಿಗಬೇಕಾದ ದೊಡ್ಡದು ನಷ್ಟ ಆಗುತ್ತೆ. ಭಯಪಡಿಸ್ಲಿಕ್ಕೆ ಹೇಳ್ತಾ ಇಲ್ಲ, ಭಯಪಡಿಸ್ಲಿಕ್ಕೋಸ್ಕರ ಹೇಳ್ತಾ ಇಲ್ಲ. ಯು ಹ್ಯಾವ್ ದ ಫ್ರೀಡಮ್ ಟು ಯೂಸ್ ಯುವರ್ ಫೋನ್. ಆದರೆ ನಾವಿವತ್ತು ಫೋನ್ ಉಪಯೋಗಿಸುವಾಗ ನಾವು ಉಪಯೋಗಿಸೋದು ಪೂರ್ತಿ ಲೋಕದ ವಿಷಯಕ್ಕೆ. ಇಫ್ ಇಟ್ ಈಸ್ ಟ್ರೂಲಿ ನೀಡೆಡ್, ರಿಯಲಿ ನೀಡೆಡ್, ಒಂದು ಮೆಸೇಜ್ ಕಳಿಸಿ, ಐ ಆಮ್ ಬ್ಯುಸಿ ಟಿಲ್ ಸಂಡೇ ಈವ್ನಿಂಗ್, ಪ್ಲೀಸ್ ಡೋಂಟ್ ಕಾಲ್ ಮೀ, ಐ ಆಮ್ ಗೋಯಿಂಗ್ ಟು ಸ್ವಿಚ್ ಆಫ್ ಮೈ ಮೊಬೈಲ್ ಫೋನ್. ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ, ಕಾಲ್ ಶಿಜು ಬ್ರದರ್ ಆರ್ ಆಂಟನಿ ಬ್ರದರ್ ಆರ್ ಡಿವೈನ್ ಕಾಲ್ ಸೆಂಟರ್ ಮುಲ್ಕಿ. ಒಂದು ಮೆಸೇಜ್ ಕಳಿಸ್ಬಿಡಿ. ಅಂಥ ಎಮರ್ಜೆನ್ಸಿ ಏನಾದರೂ ಇದ್ದರೆ ನಮಗೆ ಯಾರಿಗಾದರೂ ಫೋನ್ ಮಾಡ್ತಾರೆ, ಇಲ್ಲ ಡಿವೈನ್ ಕಾಲ್ ಸೆಂಟ್ರಿಗೆ ಫೋನ್ ಮಾಡ್ತಾರೆ, ನಾವು ಹೇಳ್ತೀವಿ. ಏನೂ ನಷ್ಟ ಆಗೋದಿಲ್ಲ, ಏನೇನೂ ನಷ್ಟ ಆಗೋದಿಲ್ಲ. ಓಕೆ, ನಮ್ಮ ಮಾತುಕತೆ ಯಾರ ಜೊತೆಯಲ್ಲಿ ಮಾತ್ರ, ಯಾರ ಜೊತೆಯಲ್ಲಿ ಮಾತ್ರ. ಕೆಲವರಿಗೆಲ್ಲ ಕಷ್ಟ ಆಗ್ತಾಯಿದೆ ಅನಿಸುತ್ತೆ. ನಿಮಗೆ ಕಷ್ಟ ಆದರೂ ಪರವಾಗಿಲ್ಲ, ದಿಸ್ ಈಸ್ ದ ಟ್ರೂತ್. ಈಗ ನಿಮ್ಮ ಕೈಯಲ್ಲಿದೆ. ಇಲ್ಲಿಂದ ನೀವು ತುಂಬಿಸ್ಕೊಂಡು ಹೋಗ್ತಿರೋ ದೇವರು ಕೊಡೋದನ್ನು, ಅಥವಾ ಬರಿಗೈಯಲ್ಲಿ ಹೋಗ್ತಿರೋ ಅಂತ. ನೀವು ಯಾರು ಕಳ್ಕೊಂಡು ಹೋಗಬಾರ್ದು, ಪ್ರತಿಯೊಬ್ಬರು ತುಂಬಿಸ್ಕೊಂಡು ಹೋಗಬೇಕು. ಓಕೆ, ವಿಷಯಕ್ಕೆ ಬರೋಣ. ನಾಮಾನ 7 times 7 ಸಾರಿ ಆ ನೀರಲ್ಲಿ ಮುಳುಗ್ದ. 1 2 3 4 5 6 7. 7ನೇ ಸಾರಿ ಅವನು ಮುಳುಗಿ ಎದ್ದಾಗ ಅವನು ಹೇಗೆ ಕಂಡಂತೆ? ಅವನ ದೇಹ ಹೇಗಾಯಿತು? ಮಗುವಿನಂತೆ, ಫ್ರೆಶ್ ಸ್ಕಿನ್, ಮಗುವಿನ ಥರ. ಅಂದರೆ ಮಗುವಿನ ಥರ ಅಂದರೆ ಅರ್ಥ ಏನು ಗೊತ್ತಾ? ಅವನಿಗೆ ಕುಷ್ಠನೇ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಅವನ ಶರೀರ ಕ್ಲೀನ್ ಆಯಿತು.
ಅವನು ಮುಳುಗಿದ್ದೆಲ್ಲಿ? ಎಲ್ಲಿ ಮುಳುಗಿದ್ದು? ಜೋರ್ಡನ್ನಲ್ಲಿ. ಜೋರ್ಡನ್ನಲ್ಲಿ ಮುಳುಗಿದ ನಾಮಾನನಿಗೆ ಅವನ ಶರೀರದ ಕುಷ್ಠ ಪೂರ್ತಿಯಾಗಿ ಹೋಯ್ತಾ, ಸ್ವಲ್ಪ ಹೋಯ್ತಾ? ಪೂರ್ತಿಯಾಗಿ ಹೋಯ್ತು. ಲಿಸನ್ ಕೇರ್ಫುಲ್ಲಿ. ಸ್ವಲ್ಪ ನಿಮ್ಮ ಮೈಂಡಿಗೆ ಈ ನಾನು ಹೇಳೋದಕ್ಕೆ ಕನೆಕ್ಟ್ ಆಗಬೇಕು, ಸಿಂಕ್ ಆಗಬೇಕು. ನೀವು ಸಪ್ರೇಟಾಗಿ ಕೂತ್ಕೋಬಾರ್ದು. ನನ್ನ ಜೊತೆಗೆ ಹೀಗೆ ಈ ವರ್ಡ್ಸ್ ಜೊತೆಗೆ ಹೀಗೆ ಕನೆಕ್ಟ್ ಆಗಿ, ನನ್ನ ಜೊತೆಗೆ ಅಂದರೆ ಮಾತಾಡ್ತಾ ಇದ್ದೀನಲ್ಲ, ಈ ಮಾತಿಗೆ ನೀವು ಹೀಗೆ ಫ್ಲೋ ಆಗ್ತಾ ಹೋಗ್ತಾ ಇರಿ. ಓಕೆ, ನೀವು ಬೇರೆ ಏನು ಯೋಚನೆ ಮಾಡಬೇಡಿ. ಇಲ್ಲೇನು ಹೇಳ್ತಾ ಇದ್ದೀನೋ ಈ ವಾಯ್ಸ್ನ ಫಾಲೋ ಮಾಡಿ. ಡೋಂಟ್ ಫಾಲೋ ದ ಪರ್ಸನ್, ಫಾಲೋ ದ ವಾಯ್ಸ್. ಆ ಸ್ವರನ ಫಾಲೋ ಮಾಡಿ. ಅವನು ಎಲ್ಲಿ ಮುಳುಗ್ದ? ಜೋರ್ಡಾನಲ್ಲಿ ಮುಳುಗ್ದ. ಜೋರ್ಡಾನಲ್ಲಿ ನಾಮಾನನ ಮಾತನ್ನು ಕೇಳಿ ಮುಳುಗಿದಾಗ ಅವನ ಶರೀರದಲ್ಲಿ ಇದ್ದಂತಹ, ಅದು ಎಲ್ಲಿಂದ ಬಂತೋ ಗೊತ್ತಿಲ್ಲ, ಅವನ ಪೂರ್ವಜರಿಂದ ಬಂತೋ, ಅಪ್ಪ ಅಮ್ಮನಿಂದ ಬಂತೋ, ಪಿಶಾಚಿಯಿಂದ ಬಂತೋ, ಲೋಕದಿಂದ ಬಂತೋ, ಫ್ರೆಂಡ್ಸಿಂದ ಬಂತೋ, ಎಲ್ಲಿಂದ ಬಂತೋ ಗೊತ್ತಿಲ್ಲ, ಬಂದಂಥ ಕುಷ್ಠರೋಗ ಪೂರ್ತಿಯಾಗಿ ಹೋಯ್ತಾ? 100% ಹೋಯ್ತು. ಹಾಗಾದರೆ ಇನ್ನೊಂದು ನದಿ ದೇವರು ಹೇಳ್ತಾರೆ, ಜೀವನದಿ. ಆ ಜೀವನದಿ ಎಜೆಕೇಲ್ ಪ್ರವಾದಿ ಪುಸ್ತಕದಲ್ಲಿದೆ, ಈಗ ಹೋಗೋದು ಬೇಡ, ಟೈಮ್ ಇಲ್ಲ. ಆ ಜೀವನದಿಯ ಹೆಸರು ಪವಿತ್ರಾತ್ಮರು ಅಥವಾ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ನದಿಗೆ ಇನ್ನೊಂದು ಹೆಸರು ಕೊಡೋಣ, ಜೀಸಸ್ ಕ್ರೈಸ್ಟ್. ದ ನೇಮ್ ಆಫ್ ದ ರಿವರ್ ಈಸ್ ಹೋಲಿ ಸ್ಪಿರಿಟ್ ಆರ್ ಜೀಸಸ್ ಕ್ರೈಸ್ಟ್. ಈಗ ಯೇಸು ಆಗಿರುವ ನದಿಯಲ್ಲಿ ಮುಳುಗಲಿಕ್ಕೆ ದೇವರು ನಮ್ಮನ್ನು ಇಲ್ಲಿಗೆ ಹಿಡ್ಕೊಂಡು ಬಂದಿದ್ದಾರೆ. ಯಾವ ನದಿಲಿ? ಯೇಸು ಆಗಿರುವ ನದಿ, ಪವಿತ್ರಾತ್ಮನಾಗಿರುವ ಆ ನದಿಯಲ್ಲಿ ಮುಳುಗಲಿಕ್ಕೆ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಜೋರ್ಡಾನ್ ನದಿಗೆ ಶರೀರದ ಮೇಲೆ ಅಂಟಿರುವ ಕುಷ್ಠನ ಮಾತ್ರ ತೆಗಿಲಿಕ್ಕಾಗ್ತದೆ. ಎಕ್ಸ್ಟರ್ನಲಿ ಇಟ್ ಕ್ಯಾನ್ ಕ್ಲೀನ್, ಇಂಟರ್ನಲಿ ಇಟ್ ಕ್ಯಾನ್ ನಾಟ್ ಕ್ಲೀನ್. ಆದರೆ ಯಾರೆಲ್ಲ ಯೇಸುವಿನಲ್ಲಿ ನಿಜವಾಗಲೂ ಮುಳುಗ್ತಿರೋ, ಇಫ್ ಯು ಟ್ರೂಲಿ ಡಿಪ್ ಯುವರ್ ಸೆಲ್ಫ್ ಇನ್ ಜೀಸಸ್, ಇನ್ ಹೋಲಿ ಸ್ಪಿರಿಟ್, ಇಫ್ ಯು ಸೋಕ್ ಯುವರ್ ಸೆಲ್ಫ್ ಇನ್ ದ ಹೋಲಿ ಸ್ಪಿರಿಟ್, ಇನ್ ಜೀಸಸ್ ಕ್ರೈಸ್ಟ್, ಅದರಲ್ಲಿ ಮುಳುಗಿ ನೀವೆದ್ದಾಗ ಏನಾಗ್ತೀರಿ? ಇದು ನಮಗೆ ಅರ್ಥ ಆಗಬೇಕು, ಇದು ನಮ್ಮ ಮೈಂಡಿಗೆ ಹೋಗಬೇಕು. ಏನಾಗ್ತೀನಿ ಅನ್ನೋದು ನಮಗೆ ಗೊತ್ತಾಗಬೇಕು. ಜಸ್ಟ್ ಒನ್ ವರ್ಡ್ ನೀವು ಬರ್ಕೊಳ್ಳಿ, ಓಪನ್ ಮಾಡೋದು ಬೇಡ ಬೈಬಲ್. ಈಗ 2 Corinthians 5:17, ಯಾರಾದರೂ ಯೇಸು ಕ್ರಿಸ್ತನಲ್ಲಿ ಒಂದಾದರೆ ಅವನೇನಾಗ್ತಾನೆ? ನೂತನ ಸೃಷ್ಟಿ ಆಗುತ್ತಾನೆ. ಹಳೆಯದು ಕೆಲವು ಅಳಿದು ಹೋಗುತ್ತದೆ. ಹಳೆದೆಲ್ಲ ಹೊಸದು ಜನ್ಮ ತಾಳ್ತದೆ. ಅಂದರೆ ಯೇಸು ಆಗಿರುವ ನದಿಯಲ್ಲಿ ಯಾರೆಲ್ಲ ಮುಳುಗ್ತಿರೋ, ಹೇಗೆ ಮುಳುಗೋದು ಅಂತ ಹೇಳ್ತೀನಿ. ಯಾರೆಲ್ಲ ಮುಳುಗ್ತಿರೋ, ಹಳೇದೇನಿದೆಯೋ, ಹಳೇದು ಅಂದರೆ ನೀವೇನೆಲ್ಲ ಹೊತ್ಕೊಂಡು ಬಂದಿದ್ದೀರಲ್ವಾ, ಅದೆಲ್ಲ ಅಳಿದು ಹೋಗ್ತದೆ. ಯೇಸುವಿನಲ್ಲಿ ಇರೋದು ನಿಮ್ಮ ಒಳಗಡೆ ಬರ್ತದೆ. ಯಾರಲ್ಲಿರೋದು ನಿಮ್ಮಲ್ಲಿ ಬರ್ತದೆ? ಯೇಸುವಿನಲ್ಲಿ ಇರೋದು ನಿಮ್ಮ ಒಳಗಡೆ ಬರ್ತದೆ. ಯೇಸುವಿನಲ್ಲಿ ಏನಿದೆ? ವಾಟ್ ಎವರ್ ಇಸ್ ದೇರ್ ಇನ್ ಜೀಸಸ್ ಆರ್ ಎವ್ರಿಥಿಂಗ್ ಇನ್ ಜೀಸಸ್ ವಿಲ್ ಬಿ ಟ್ರಾನ್ಸ್ಫರ್ ಟು ಯು. ಯೇಸುವಿನಲ್ಲಿ ಏನಿದೆಯೋ, ಯೇಸು ಆಗಿರೋ ನದಿಯಲ್ಲಿ ಮುಳುಗಿದ್ರೆ ಆ ನದಿಯಲ್ಲಿ ಏನಿದೆಯೋ ಅದು ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಜಿಲೇಬಿಯನ್ನು ನಾವು ಜಿಲೇಬಿ ಆಗೋದಕ್ಕಿಂತ ಮೊದಲು ನಾವು ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ತೀವಿ. ಫ್ರೈ ಮಾಡಿ ಯಾವುದ್ರಲ್ಲಿ ಡಿಪ್ ಮಾಡ್ತೀವಿ? ಸಕ್ಕರೆಯಲ್ಲಿ ಡಿಪ್ ಮಾಡ್ತೀವಿ. ಸಕ್ಕರೆಯಲ್ಲಿ ಡಿಪ್ ಮಾಡಿ ಸ್ವಲ್ಪ ಸಮಯ ಹಾಗೆ ಸೋಕ್ ಮಾಡಿ ಅಲ್ಲೇ ಇಟ್ಟು, ಆಮೇಲೆ ಒಂದು 1/2 hour ಆದಮೇಲೆ ತೆಗೆದ್ರೆ ತಿನ್ನುವಾಗ ಯಾವ ಟೇಸ್ಟ್ ಬರುತ್ತೆ? ನೀವು ಯಾವುದರಲ್ಲಿ ಅದನ್ನು ನೆನೆಸಿಟ್ಟಿದ್ದೀರೋ, ಸೋಕ್ ಮಾಡಿಟ್ಟಿದ್ದೀರೋ, ಆ ಟೇಸ್ಟ್ ಇದು ಪೂರ್ತಿ ಹೀರ್ಕೊಂಡು ಬಿಡುತ್ತೆ. ಕರೆಕ್ಟಾ? ಕರೆಕ್ಟ್. ಒಂದು ವೇಳೆ ಯಾವುದಾದ್ರೂ ಕಹಿಯಾದ ಒಂದು ಲಿಕ್ವಿಡಲ್ಲಿ ಆ ಜಿಲೇಬಿ ನಾವು ಫ್ರೈ ಮಾಡಿದ್ದನ್ನು ಹಾಗೆ ಡಿಪ್ ಮಾಡಿಟ್ರೆ
ತಿನ್ನುವಾಗ ಸಿಹಿ ಬರೋದಿಲ್ಲ, ಏನು ಬರುತ್ತೆ? ಕಹಿ ಬರುತ್ತೆ. ಈ 3 ದಿನಗಳು ನೀವೇನಾಗಬೇಕು ಗೊತ್ತಾ? 3 days ಗಾಡ್ ವಾಂಟ್ಸ್ ಯು ಟು ಬಿ ಸೋಕ್ಡ್ ಇನ್ ದ ವರ್ಡ್ ಆಫ್ ಗಾಡ್. 3 ದಿನಗಳು ದೇವರ ವಾಕ್ಯದಲ್ಲಿ ನೀವು ಮುಳುಗಿ ಹೀಗೆ ಡಿಪ್ ಆಗಬೇಕು. ಡಿಪ್ ಯೋರ್ ಸೆಲ್ಫ್ ಇನ್ ದ ವರ್ಡ್ ಆಫ್ ಗಾಡ್ ದೀಸ್ 3 days. ಈ 3 ದಿನಗಳು ನಿಜವಾಗಲೂ ವಾಕ್ಯದಲ್ಲಿ ಯಾರೆಲ್ಲ ಮುಳುಗ್ತಿರೋ ಮುಳುಗಲ್ಲೇ ಇರಬೇಕು. ಆಮೇಲೆ ನಿಮ್ಮನ್ನು ತಿನ್ನುವಾಗ ಮನೆಗೆ ಹೋದ್ಮೇಲೆ ನಿಮ್ಮ ಕುಟುಂಬದವ್ರು ನಿಮ್ಮನ್ನು ಟೇಸ್ಟ್ ಮಾಡ್ತಾರೆ. ಆಗ ಅವರಿಗೆ ಸಿಗೋ ಟೇಸ್ಟ್ ಏನು ಗೊತ್ತಾ? ಯಾವ ಪೋರ್ಷನ್ ತಿಂದರೂ ಸಿಗೋದು ಒಂದೇ ಟೇಸ್ಟ್. ಜೀಸಸ್ 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 ಜೀಸಸ್. ಇವನು ಬಂದಾಗ ಪಿಶಾಚಿ ಥರ ಇದ್ದ, ಅಂದರೆ ಹೋದಾಗ, ಮನೆಯಿಂದ ಹೋದಾಗ ಯಾವ ಥರ ಇದ್ದ? ಈಗ ವಾಪಸ್ ಬರುವಾಗ ಯೇಸು ಥರ ಆಗಿದ್ದಾನೆ. ಹೋದಾಗ ಏನೋ ಆಗಿದ್ದ, ಈಗ ವಾಪಸ್ ಬರುವಾಗ ಯೇಸು ಥರ ಆಗಿದ್ದಾಳೆ. ಈ ಥರ ಇರಲೇ ಇಲ್ಲ ನನ್ನ ಗಂಡ. ನಾನು ತಿಂತಾ ಇದ್ದಾಗ ಸಿಕ್ಕಿ ಟೇಸ್ಟ್ ಪೂರ್ತಿ ಕಹಿನೇ, ಆದರೆ ಈಗ ಎಲ್ಲಿ ಕಚ್ಚಿದ್ರೂ ಸಿಹಿನೇ ಬರ್ತಾ ಇದೆ. ಸೊ ಇದು ಆಗಬೇಕು. ಇದು ಆಟೋಮೆಟಿಕ್ಲಿ ಆಗೋದಿಲ್ಲ. ನಾಮಾನ್ ಯಾವ ರೀತಿಯಲ್ಲಿ ಎಲೀಷನ ಮಾತಿಗೆ ವಿಧೇಯನಾಗಿ ಆ ನೀರಲ್ಲಿ, ಜೋರ್ಡನ್ ನದಿಯಲ್ಲಿ 7 ಸಾರಿ ಮುಳುಗಿ ಎದ್ದನೋ, ಅವನ ಮೈಂಡಿಗೆ ಹೆಚ್ಚು ಕೆಲಸ ಕೊಟ್ಟಿಲ್ಲ. ಈ ಸಿಂಪ್ಲಿ ಒಬೇಡ್ ಲೈಕ್ ಎ ಚೈಲ್ಡ್. ಆದ್ದರಿಂದ ದೇವರಲ್ಲಿ ಕೆಲಸ ಮಾಡಿದರು. ನೀವು ನಿಮ್ಮ ತಲೆಗೆ ಹೆಚ್ಚು ಬೇರೆ ಕೆಲಸ ಕೊಡಬೇಡಿ, ವಾಕ್ಯದಲ್ಲಿ ನಿಮ್ಮನ್ನೇ ನೀವು ಮುಳುಗಿಸ್ಕೊಳ್ಳಿಕ್ಕೆ ಪೂರ್ತಿಯಾಗಿ ಟೈಮ್ ಕೊಡಿ, ಬಿಟ್ಟುಕೊಡಿ. ಮೇಲೆ ಕೆತ್ತುವಾಗ ಯೇಸು ಸಿಗಬೇಕು. ನಿಮ್ಮನ್ನ ಎಲ್ಲಿ ಹಿಡಿದ್ರೂ ಜೀಸಸ್ ಸಿಗಬೇಕು. ಯಾರು ಸಿಗಬೇಕು? ಜೀಸಸ್ ಸಿಗಬೇಕು. ಮತ್ತು ನೀವು ಸಿಗಬಾರ್ದು. ನೀವು ಸಿಗಬಾರ್ದು ಅಂದ್ರೆ ಅರ್ಥ ಏನು ಗೊತ್ತಾ? ಯು ವಿಲ್ ಡೈ ಟು ಯುವರ್ ಸೆಲ್ಫ್. ಸ್ವಾರ್ಥದ ಪಾಲಿಗೆ ನೀವು ಸತ್ತು ಹೋಗ್ತೀರಿ. ದೇವರ ಪಾಲಿಗೆ ಮಾತ್ರ, ಯೇಸುವಿನ ಪಾಲಿಗೆ ಮಾತ್ರ ಜೀವಿಸುವ ಒಂದು ನ್ಯೂ ಕ್ರಿಯೇಷನ್ ನೀವು ಆಗ್ತೀರಿ. ಯಾವಾಗ? ವೆನ್ ಯು ಸೋಕ್ ಯುವರ್ ಸೆಲ್ಫ್ ಇನ್ ದ ವರ್ಡ್ ಆಫ್ ಗಾಡ್ ದಿಸ್ 3 days. ಈ 3 ದಿನಗಳು ದೇವರ ವಾಕ್ಯದಲ್ಲಿ ನಿಮ್ಮನ್ನೇ ನೀವು ಮುಳುಗಿಸಿಕೊಂಡ್ರೆ, ಅದರ್ವೈಸ್ ನಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಬೇರೆ ಏನೋ ಒಂದಿಷ್ಟು ತಲೆನೋವು, ಮೈಕೈನೋವು, ಜ್ವರ ಎಲ್ಲ ಹೋಗ್ಬೋದು, ದೆವ್ವಗಳು ಬಿಟ್ಟು ಹೋಗುತ್ತೆ. ಶ್ಯೂರ್ಲಿ 100% ಗ್ಯಾರಂಟಿ. ಸೌಖ್ಯಗಳು ಸಿಗ್ಬೋದು, ಅದ್ಭುತಗಳಾಗ್ಬೋದು. ಆದರೆ ನಿನ್ನ ಒಳಗಡೆ ಇರುವ ಹಳೆ ಮನುಷ್ಯನ್ನೇ ಹೊತ್ಕೊಂಡು ಹೋದರೆ ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ದರಿಂದ ನೀವೊಂದು ತೀರ್ಮಾನ ಮಾಡಬೇಕು. ಯು ಹ್ಯಾವ್ ಟು ಮೇಕ್ ಎ ಡಿಸಿಷನ್. ಇಟ್ ಈಸ್ ಇನ್ ಯುವರ್ ಹ್ಯಾಂಡ್. ನಿಮ್ಮ ಕೈಯಲ್ಲಿದೆ. ಪ್ರತಿಯೊಬ್ಬರು ನೀವು ತೀರ್ಮಾನ ಮಾಡಬೇಕು. ನಾನು ಇಲ್ಲಿಂದ ಹೋಗುವಾಗ ಯಾವ ರೀತಿ ಒಂದು ಜಿಲೇಬಿಗೆ ರೆಡಿ ಮಾಡಿದ್ದು, ಫ್ರೈ ಮಾಡಿದ್ದು, ಎಣ್ಣೆಯಲ್ಲಿ ಹುರಿದಿದ್ದು, ಅದನ್ನು ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗೆದಾಗ ಸಿಹಿಯಾಗಿರುತ್ತೋ ಅದೇ ರೀತಿಯಲ್ಲಿ ನಾನು ಕೂಡ ಅದ್ದಲ್ಪಡಬೇಕು ಯೇಸುವಿನಲ್ಲಿ ಎಂದು ನೀವು ಡಿಸೈಡ್ ಮಾಡಬೇಕು. ನೀವೊಬ್ಬೊಬ್ಬರು ಡಿಸೈಡ್ ಮಾಡಬೇಕು. ಇಷ್ಟು ದಿವಸ ನಿಮ್ಮ ಸ್ವಭಾವ ಅನೇಕರಿಗೆ ಇಷ್ಟ ಇಲ್ಲದೆ ಇರ್ಬೋದು, ನಿಮಗೂ ಕೂಡ ಇಷ್ಟ ಇಲ್ಲದೆ ಇರ್ಬೋದು. ನಿಮ್ಮ ನೇಚರ್, ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಬಿಹೇವಿಯರ್ ನಿಮಗೆ ಇಷ್ಟ ಇಲ್ಲದೆ ಇರ್ಬೋದು. ನಿಮಗೆ ನಿಮ್ಮ ಬಿಹೇವಿಯರ್, ಕ್ಯಾರೆಕ್ಟರ್ ಇರಿಟೇಟ್ ಅನಿಸಿರ್ಬೋದು. ವೆನ್ ಯು ಥಿಂಕ್ ಆಫ್ ಯುವರ್ ಸೆಲ್ಫ್, ಯುವರ್ ಓನ್ ಬಿಹೇವಿಯರ್, ಯು ಮೈಟ್ ಹ್ಯಾವ್ ಇರಿಟೇಟೆಡ್ ಯುವರ್ ಸೆಲ್ಫ್. ನಿಮಗೆ ಅದು ಇರಿಟೇಷನ್ ತಂದಿರ್ಬೋದು. ನಿಮಗೆ ನೀವೇ ಒಂದು ಇರಿಟೇಷನ್ ಆಗಿರ್ಬೋದು. ನಾನು ಯಾಕೆ ಹೀಗೆ ಆ್ಯಂಡ್ ಇಟ್ ವಿಲ್ ಲೀಡ್ ಯು ಟು ಡೆತ್ ಸಮ್ಟೈಮ್ಸ್. ನಾನು ಯಾಕೆ ನಾನು ಸುಮ್ಮನೆ ಬದುಕಿ ಪ್ರಯೋಜನ ಇಲ್ಲ, ಸತ್ತೋಗೋದೇ ಒಳ್ಳೆಯದು. ಬೆಟರ್ ಟು ಡೈ. ನೀನು ಸಾಯಲಿಕ್ಕಾಗಿ ಸೃಷ್ಟಿಯಾದವನಲ್ಲ, ನೀನು ಬದುಕಲಿಕ್ಕಾಗಿ ಸೃಷ್ಟಿಯಾದವನು. ಯು ಆರ್ ಕ್ರಿಯೇಟೆಡ್ ಟು ಲಿವ್, ನಾಟ್ ಟು ಡೈ. ನೀನು ಸಾಯಲಿಕ್ಕಾಗಿ ಕರೆಯಲ್ಪಟ್ಟಿದ್ದಲ್ಲ, ಜೀವಿಸಲಿಕ್ಕಾಗಿ ಕರೆಯಲ್ಪಟ್ಟಿದ್ದು. ಆದ್ದರಿಂದ ಜೀವಿಸಲಿಕ್ಕಾಗಿ ಕರೆಯಲ್ಪಟ್ಟ ನಾವೇನು ಮಾಡಬೇಕು? ಜೀವ ಸಿಗುವಂಥದ್ರಲ್ಲಿ ಬೀಳಬೇಕು. ಹೋಗಿ ಯೇಸುವಿನಲ್ಲಿ ಡಿಪ್ ಆದರೆ ನಮಗೇನು ಸಿಗುತ್ತೆ? ಲೈಫ್ ಸಿಗುತ್ತೆ. ಏನು ಸಿಗುತ್ತೆ? ಎಷ್ಟು ಜನ ಒಳ್ಳೆ ಒಂದು ಲೈಫ್ ಬೇಕು ಅಂತ
ಕಷ್ಟಪಡ್ತಿದ್ದೀರಾ, ಕೈ ಎತ್ತೋದು ಬೇಡ. ನನಗೂ ಆಸೆ ಇದೆ, ನಿಮಗೂ ಆಸೆ ಇದೆ, ನಮಗೆಲ್ಲರಿಗೂ ಆಸೆ ಇದೆ. ನನಗೊಂದು ಒಳ್ಳೆ ಒಂದು ಲೈಫ್ ಬೇಕು. ಐ ವಾಂಟ್ ಎ ವೆರಿ ಗುಡ್ ಲೈಫ್, ಬೆಸ್ಟ್ ಲೈಫ್. ಆಸೆ ಇದೆಯಾ? ಕೆಲವು ಟೈಮ್ ನಾವು ಅನ್ಕೋಬೋದು ನಂಗೆ ಸಾಧಾರಣ ಜೀವನ ಸಾಕು ಅಂತ. ಅದು ತೆಗೆದುಬಿಡಿ. ನನಗೊಂದು ಬೆಸ್ಟ್ ಲೈಫ್ ಬೇಕು. ಬೆಸ್ಟ್ ಲೈಫ್ ಎಲ್ಲಿ ಸಿಗುತ್ತೆ ಅಂದರೆ ಯೇಸುನಲ್ಲಿ ಮುಳುಗಿದ್ರೆ ಸಿಗುತ್ತೆ. ವೆನ್ ಯು ಸೋಕ್ ಯುವರ್ ಸೆಲ್ಫ್, ಡಿಪ್ ಯುವರ್ ಸೆಲ್ಫ್ ಇನ್ ಜೀಸಸ್ ಥ್ರೂ ದ ವರ್ಡ್ ಆಫ್ ಗಾಡ್, you will get the best life, and that life has no death. A life without the taste of death, that is called eternal life. ನಿತ್ಯ ಜೀವ, ಮರಣದ ಛಾಯೆ ಇಲ್ಲದ ಒಂದು ಹೊಸ ಜೀವ ಸಿಗುತ್ತೆ ಯೇಸು ಕ್ರಿಸ್ತನಲ್ಲಿ ಮುಳುಗಿದರೆ. ಅದೇ ನಿತ್ಯ ಜೀವ. And that is the desire of the heavenly Father. Everyone must know the truth and experience that life, eternal life. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಇದಕ್ಕಾಗಿ ಈ ರಾತ್ರಿ ಎಲ್ಲ ನೀವು ಆಸೆ ಪಡಬೇಕು. ಇಷ್ಟೇ ಆಸೆ ಪಡಿ. ಹೋಲಿ ಸ್ಪಿರಿಟ್, ಐ ವಾಂಟ್ ಟು ಡಿಪ್ ಮೈ ಸೆಲ್ಫ್ ಇನ್ ದ ವರ್ಡ್ ಆಫ್ ಗಾಡ್. I want to dip myself in Jesus, who is the true life and true light. ಕೆಲವರಿಗೆ ಜೀವನದಲ್ಲಿ ಬೆಳಕಿಲ್ಲ, ಕತ್ತಲೆ. ನಿನ್ನ ಜೀವನ ಬೆಳಕಾಗತ್ತೆ. ಬೈಬಲ್ ಹೇಳುತ್ತೆ, ಹಿಂದೊಮ್ಮೆ ನೀವು ಕತ್ತಲಮಯವಾಗಿದ್ರಿ. ಬಿಫೋರ್ ಯು ವರ್ in darkness, now you are light. ಈಗ ನೀವು ಬೆಳಕಾಗಿದೆ. Now in Christ you are light. Only in Christ, when you soak yourself in Christ through the word of God, you will become light. When you dip yourself in Jesus through the knowledge of his word, you will become true life. ನೀವು ನಿಜವಾದ ಜೀವವಾಗ್ತೀರಿ. ನೀವು ಜೀವ ಅಲ್ಲಿಂದನೇ ಬರೋದು. ಈ ರಾತ್ರಿ ಎಲ್ಲ ನೀವು ಪ್ರಾರ್ಥಿಸಬೇಕು. ಯು ಮಸ್ಟ್ ಪ್ರೇ ಟು ದ ಹೋಲಿ ಸ್ಪಿರಿಟ್ ಟುನೈಟ್. ದೋಸ್ ಹೂ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದ ಟ್ರೂ ಲೈಟ್, ನಿಜವಾದ ಬೆಳಕು ಆಗಲಿಕ್ಕೆ ಬಯಸುವವರು, ನಿಜವಾದ ಒಂದು ಬೆಸ್ಟ್ ಲೈಫ್ ನನಗೆ ಬೇಕು ಇಲ್ಲಿ ಎಂದು ಯಾರಿಗೆಲ್ಲ ಆಸೆ ಇದೆಯೋ, ನಿಮಗೆ ವಿಶ್ವಾಸ ಇದ್ರೆ, spend some time in prayer. Spend some time in prayer. If you want to spend more time, you can spend more time in prayer in your rooms. ನಿಮ್ಮ ರೂಮ್ಗಳಲ್ಲಿ, ಡಾಮಿಟ್ರಿಗಳಲ್ಲಿ ಏಕಾಂತವಾಗಿ ಕುಳಿತುಕೊಂಡು ಬೇರೆ ಯಾವ ಶಬ್ದಕ್ಕೂ ಕಿವಿಗೊಡದೆ, ಪವಿತ್ರಾತ್ಮರೇ, ಯೇಸುವಿನಲ್ಲಿರುವ ಜೀವವನ್ನು ಅನುಭವಿಸಲಿಕ್ಕೆ ನನಗೆ ಸಹಾಯ ಮಾಡಿ. ಪವಿತ್ರಾತ್ಮರೇ, ಕಹಿಯಾದ ನನ್ನ ಜೀವಿತವನ್ನು ಸಿಹಿಯಾಗಿಸ್ಕೊಳ್ಳಿಕ್ಕೆ ನನಗೆ ಸಹಾಯ ಮಾಡಿ. ಪವಿತ್ರಾತ್ಮರೇ, ಕತ್ತಲೆ ತುಂಬಿರುವ ನನ್ನ ಜೀವನ ಬೆಳಕಾಗಿಸ್ಕೊಳ್ಳಿಕ್ಕೆ ನನಗೆ ಸಹಾಯ ಮಾಡಿರಿ. ಈ 3 ದಿನಗಳು ನಾನು ಯೇಸುವಿನಲ್ಲಿ ಮುಳುಗಬೇಕು. ಯಾವ ರೀತಿಯಲ್ಲಿ ನಾಮಾನನು ಜೋರ್ಡನ್ನಲ್ಲಿ ಮುಳುಗಿ ಪೂರ್ತಿ ಸೌಖ್ಯವನ್ನು ಪಡ್ಕೊಂಡು ಹೋದ್ನೋ, ಅದೇ ರೀತಿಯಲ್ಲಿ ಪರಿಶುದ್ಧಾತ್ಮ ನದಿಯಲ್ಲಿ ನಾನು ಮುಳುಗಬೇಕು, ಈಜಾಡಬೇಕು. ಆ ನದಿಯಲ್ಲಿ ಬರುವಂಥ ಜೀವವನ್ನು, ಆ ನದಿಯಲ್ಲಿ ಸಿಗುವಂಥ ಸೌಖ್ಯವನ್ನು, ಆ ನದಿಯಲ್ಲಿ ಸಿಗುವ ಪರಮಾನಂದವನ್ನು, ಆ ನದಿಯಲ್ಲಿ ಸಿಗುವ ನಿತ್ಯವಾದ ಜೀವನವನ್ನು, ಬೆಳಕನ್ನು ನಾನು ಅನುಭವಿಸಬೇಕು. ಹೆಲ್ಪ್ ಮೀ ಲಾರ್ಡ್, ನನಗೆ ಸಹಾಯ ಮಾಡಿ ದೇವರೇ. ಎಲ್ಲರೂ ಪ್ರಾರ್ಥಿಸಿ. ಮತ್ತೆ ಹೇಳ್ತೇನೆ, ನಾವೆಲ್ಲಿ ಬಂದಿದ್ದು ಒಂದೇ ಕಾರ್ಯಕ್ಕೆ, ಪ್ರಾರ್ಥಿಸಲಿಕ್ಕೆ, ಬೇರೆ ಯಾವುದಕ್ಕೂ ಅಲ್ಲ. ನಥಿಂಗ್ ಇಸ್ ಇಂಪಾರ್ಟೆಂಟ್ ಹಿಯರ್. ರೂಮ್ ಇಸ್ ನಾಟ್ ಇಂಪಾರ್ಟೆಂಟ್ ಹಿಯರ್. ರೂಮ್ ನಮಗೆ ಮುಖ್ಯ ಅಲ್ಲ, ಊಟ ನಮಗೆ ಮುಖ್ಯ ಅಲ್ಲ, ನೀರು ನಮಗೆ ಮುಖ್ಯ ಅಲ್ಲ, ವೆದರ್ ಇಸ್ ನಾಟ್ ಇಂಪಾರ್ಟೆಂಟ್, ವಾತಾವರಣ ನಮಗೆ ಮುಖ್ಯ ಅಲ್ಲ. ಜೀಸಸ್ ಇಸ್ ಇಂಪಾರ್ಟೆಂಟ್ ಫಾರ್ ಮೀ. ವರ್ಡ್ ಆಫ್ ಗಾಡ್, ನೋಯಿಂಗ್ ಕ್ರೈಸ್ಟ್ ಇಸ್ ಇಂಪಾರ್ಟೆಂಟ್ ಫಾರ್ ಮೀ. ಯೇಸುವನ್ನು ಅರಿತುಕೊಳ್ಳುವುದು ನನಗೆ ಮುಖ್ಯ. ಐ ಡೋಂಟ್ ವಾಂಟ್ ಟು ನೋ ಎನಿಥಿಂಗ್ ಆಫ್ ದಿಸ್ ಸೆಂಟರ್ or this group or anything of this world.
ಈ 3 ದಿವಸಗಳಲ್ಲಿ ಲೋಕದ್ದು ಅಥವಾ ಪ್ರೇಯರ್ ಗ್ರೂಪ್ ಇಲ್ಲಿಂದ ನನಗೇನು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಐ ವಾಂಟ್ ಟು ನೋ ಜೀಸಸ್ ಅಂಡ್ ಜೀಸಸ್ ಅಂಡ್ ಜೀಸಸ್ ಅಂಡ್ ಜೀಸಸ್ ಅಂಡ್ ಜೀಸಸ್ ಅಲೋನ್. ಮೇಕ್ ಎ ಡಿಸಿಷನ್, ಮೇಕ್ ಎ ಡಿಸಿಷನ್. ಒಳ್ಳೆ ತೀರ್ಮಾನ ಮಾಡಿದವರಿಗಾಗಿ ಒಂದು ಪ್ರಾರ್ಥನೆ. ದೋಸ್ ಹು ಮೇಕ್ ಡಿಸಿಷನ್ ವಿ ವಿಲ್ ಪ್ರೇ ನೌ. ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ಅಪ್ಪ, ಒಬ್ಬೊಬ್ಬರ ರನ್ಮನಗಳನ್ನು ನೋಡುತ್ತಿರುವ ದೇವರು ನೀನಾಗಿದ್ದೀಯಪ್ಪ. ಯಾರೆಲ್ಲ ಈ ಒಂದು ಸಮಯದಲ್ಲಿ ತೀರ್ಮಾನ ಮಾಡಿದ್ದಾರೋ ಯೇಸುವಿನಲ್ಲಿ ಮುಳುಗಲು, ಪರಿಶುದ್ಧಾತ್ಮ ನದಿಯಲ್ಲಿ ಈಜಲು, ಆ ನದಿಯಿಂದ ಸಿಗುವಂಥ ಎಲ್ಲ ಸ್ವರ್ಗೀಯ ಸಿಹಿಯನ್ನು ಅನುಭವಿಸಲು, ಸೆಳೆದುಕೊಳ್ಳಲು ದಾಹಗೊಂಡು ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರ ಪ್ರಾರ್ಥನೆಗಳು ಅವರ ಜೀವಿತದಲ್ಲಿ ಅನುಭವವಾಗಲಿ. ಈಗ ತೆಗೆದುಕೊಂಡಿರುವ ತೀರ್ಮಾನಗಳಲ್ಲಿ ಈ 3 ದಿನಗಳು ಮಾತ್ರವಲ್ಲ, ಜೀವನದ ಕೊನೆಯ ತನಕ ಕರ್ತನೇ, ನಿನ್ನ ವಾಕ್ಯದ ಬೆಳಕಿನಲ್ಲಿ, ನಿನ್ನ ವಾಕ್ಯದ ನದಿಯಲ್ಲಿ ಮುಳುಗುತ್ತಾ ಅಲ್ಲಿಂದ ಸಿಗುವಂತಹ ನಿತ್ಯ ಜೀವವನ್ನು ಅನುಭವಿಸುತ್ತಾ ಜೀವಿಸುವಂತೆ ಆಗಲಪ್ಪ. ವಿಶೇಷವಾಗಿ ಈ 3 ದಿನಗಳು ಅದ್ಭುತಕರವಾದ ಆಶೀರ್ವಾದದ ದಿನಗಳಾಗಲಿ, ಅಭಿಷೇಕ ಕೂಡಿದ ದಿನಗಳಾಗಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹೋ ಭಾರ ಶಿದ್ದಾರವನ ಹರಿಧಾನ ಭರನ ಭರಂತರ ಶಿದ್ದಾರವನ. ಪ್ರಾರ್ಥಿಸಿ, 5 ನಿಮಿಷ ಎಲ್ಲರೂ ಪ್ರಾರ್ಥಿಸಿ. ಹೌರಬ ಶಿಧರಿ ರಿಭನಾನವರಂದನಾನವರ ಶಿದಿರಿ ಹೌರಬ ಶಿದಿರಿ ಅರಬನಗಿರಿಯಲಬ. ಓ ಯೇಸುವೇ, ಯೇಸುವೇ, ಯೇಸುವೇ. ನಾಮಾನನ್ನು ಎಲೀಷನ ಮುಖ ನೋಡುವುದಕ್ಕಿಂತ ಮುಂಚಿತವಾಗಿ ಎಲೀಷನ ಬಾಯಿಂದ ಹೊರಟು ಬಂದ ದೇವರ ವಾಕ್ಯಕ್ಕೆ ವಿಧೇಯನಾದಾಗ ನಾಮಾನ್ ದೇವರ ಮಹಿಮೆಯನ್ನು ಕಂಡ. ಪ್ರೀತಿಯ ಸಹೋದರ ಸಹೋದರಿ, ಅಲ್ಲಿ ಯಾರು ಬೋಧನೆ ಮಾಡ್ತಾರೆ, ಯಾರು ಪ್ರಾರ್ಥನೆ ಲೀಡ್ ಮಾಡ್ತಾರೆ, ಅದು ಯಾವುದು ನಮಗೆ ಮುಖ್ಯ ಅಲ್ಲ. ಅದು ಯಾರಾದರೂ ಮಾಡಿಕೊಳ್ಳಿ. ಆದರೆ ಈ ಬಲಿಪೀಠದಿಂದ ಹೊರಟು ಬರುವ, ಈ ಸ್ಥಳದಿಂದ ಹೊರಟು ಬರುವ ದೇವರ ಸ್ವರಕ್ಕೆ ನೀನು ಕಿವಿಗೊಂಡು ಅದನ್ನು ಅನುಸರಣೆ ಮಾಡೋದಾದರೆ ದೇವರ ಮಹಿಮೆ ನಿನಗೆ ಸ್ವಂತವಾಗಿಸ್ಕೋಬಹುದು. ದ ಗ್ಲೋರಿ ಆಫ್ ಗಾಡ್ ಬಿಲಾಂಗ್ಸ್ ಟು ಯು ಇಫ್ ಯು ಪೇ ಅಟೆನ್ಷನ್ ಟು ದ ವಾಯ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಪ್ರಾರ್ಥಿಸಿ ಪ್ರಾರ್ಥಿಸಿ ಪ್ರಾರ್ಥಿಸಿ. ಪರಿಶುದ್ಧರೇ, ಪರಿಶುದ್ಧರೇ, ಯೇಸುವೇ, ಯೇಸುವೇ, ಓ ಯೇಸುವೇ. ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ನೀನೇ ಬೇಕಪ್ಪ, ಹೇಳಿ ಅವರೇ ಸಾಕು ನಮಗೆ. ಇನ್ನೂ ಹೆಚ್ಚಾಗಿ ಬೇರೆ ಏನು ಬೇಡ. ನೀನೇ ಬೇಕಪ್ಪ, ಚಿಕ್ಕ ಮಗುವಿನ ಹಾಗೆ ಕೇಳಿ, ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ನೀನೇ ಬೇಕಪ್ಪ. ಈ ಲೋಕ ಐಶ್ವರ್ಯ ನನಗೆ ಬೇಡ ದೇವ, ನೀ ನನ್ನ ಜೊತೆಗಿರಲು ಪರಲೋಕ ಸಂಪತ್ತು. ಈ ಲೋಕ
ಐಶ್ವರ್ಯ ನನಗೆ ಬೇಡ ದೇವ, ಬೇಡ ಬೇಡ ನೀ ನನ್ನ ಜೊತೆಗಿರಲು ಪರಲೋಕ ಸಂಪತ್ತು ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಆಸೆ ಪಟ್ಟು ಕೇಳಿ, ಆಸೆ ಪಟ್ಟು ಕೇಳಿ. ಇನ್ನೂ ಹೆಚ್ಚಾಗಿ ನಿಮ್ಮ ಹೃದಯದಿಂದ ಬರಲಿ, ವೈಯಕ್ತಿಕವಾಗಿ ಬರಲಿ. ನೀನೆ ಬೇಕಪ್ಪ, Come on. ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ಆಸೆ ಪಡಿ, ಇನ್ನೂ ಆಸೆ ಪಡಿ. ಹೆಚ್ಚಾಗಿ ಕೇಳಿ, ಕೇಳಿ. ಇನ್ನೂ ಹೆಚ್ಚಾಗಿ Open your heart and mind. ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ. ಇನ್ನೂ ಹೆಚ್ಚಾಗಿ Yes, yes, yes. ಇನ್ನೂ ಹೆಚ್ಚಾಗಿ Lord. ನೀನೆ ಬೇಕಪ್ಪ, ಕೇಳಿ, ಕೇಳಿ. ಇನ್ನೂ ಹೆಚ್ಚಾಗಿ ವೈಯಕ್ತಿಕವಾಗಿ ಕೇಳಿ. ಇನ್ನೂ ಹೆಚ್ಚಾಗಿ ಹೆಚ್ಚಾಗಿದ್ದು ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ನೀನೇ ಬೇಕಪ್ಪ, ಇನ್ನು ಹೆಚ್ಚಾಗಿ ಒಬ್ಬೊಬ್ಬರು ಇನ್ನೂ ಹೆಚ್ಚಾಗಿ ಹೆಚ್ಚಾಗಿ ನೀನು ಬೇಕಪ್ಪ. ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ Give me more of you. ನೀನೇ ಬೇಕಪ್ಪ, I need more of you, Lord. ಹೆಚ್ಚಾಗಿ I need more of you, ಇನ್ನೂ Jesus. ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ I need more of ನೀನೇ you, ಬೇಕಪ್ಪ, I need more of you, ಇನ್ನೂ Jesus. ಹೆಚ್ಚಾಗಿ I need more of you. ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ More of you, Lord. ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ More of you, Lord. ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ಕೇಳಿರಿ, ಕೊಡಲಾಗುವುದು. ಇನ್ನೂ ಹೆಚ್ಚಾಗಿ ಒಬ್ಬನೇ ಮಾತನಾಡಿ. ಇನ್ನೂ ಹೆಚ್ಚಾಗಿ Express your need. ಇನ್ನೂ ಹೆಚ್ಚಾಗಿ Express your faith by asking. ನೀನೇ ಬೇಕಪ್ಪ, Shitharabana. ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ಆಸೆ ಪಟ್ಟು ಕೇಳಿ. ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ. Hallelujah, 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 ಕಹಿ ಹೋಗಲಿ, ನೋವುಗಳು ಹೋಗಲಿ, hallelujah, ಲೋಕದ ವ್ಯಾಮೋಹಗಳು ಹೋಗಲಿ, hallelujah, ಭಯ ಹೋಗಲಿ, hallelujah, ಎಲ್ಲ
ರಕ್ಷಕ ಸ್ತೋತ್ರ ರಕ್ಷಕ ಹಾಲೆಲೂಯಾ ಕೆಲವರ ನದಿಯಲ್ಲಿ ಇಳಿದಿದ್ದೀರಿ. ಆ ನದಿಯಲ್ಲಿ ಮುಳುಗ್ತಾ ಇದ್ದೀರಿ. Dip yourself. Dip yourself. Ask Jesus, Lord, I need more of you. Jesus, I need more of you. ಇನ್ನು ಹೆಚ್ಚಾಗಿ ನೀನು ಬೇಕಪ್ಪ. ನಾನು ಇನ್ನು ಮುಳುಗಬೇಕು. ನನ್ನಲ್ಲಿ ಇನ್ನೂ ಸ್ವಾರ್ಥ ಇದೆ, ಹಠಮಾರಿತನ ಇದೆ, ಕೋಪ ಇದೆ, ಕಾಮದ ಅಭಿಲಾಷೆಗಳಿದೆ, ದುರಿಚ್ಛೆಗಳಿದೆ. ಓ, ಇನ್ನು ಹೆಚ್ಚಾಗಿ ನೀನು ಬೇಕಪ್ಪ, ಇನ್ನು ಹೆಚ್ಚಾಗಿ ನೀನು ಬೇಕಪ್ಪ. ಬೇರೆ ಎಲ್ಲಿ ಮುಳುಗಿದ್ರು ನನ್ನ ಸ್ವಭಾವ ಬದಲಾಗೋದಿಲ್ಲ. ನನಗೆ ಗೊತ್ತು, ನಿನ್ನಿಂದ ಮಾತ್ರ ಸಾಧ್ಯ. ಯು ಅಲೋನ್ ಕ್ಯಾನ್ ಚೇಂಜ್ ಮೀ ಜೀಸಸ್. ಯು ಆರ್ ದ ಲಿವಿಂಗ್ ವಾಟರ್. ಇನ್ ದಟ್ ಲಿವಿಂಗ್ ವಾಟರ್ I will receive life. I will experience life. I will experience joy. I will experience holiness. I will experience purity. I will experience gentleness. I will experience good health. I will experience comfort in my mind. ಆ ನದಿಯಲ್ಲಿ ಮುಳುಗುವಾಗ ಅಲ್ಲಿ ನಿನಗೆ ಸಂಪೂರ್ಣ ಸಮಾಧಾನ. ಆ ನದಿಯಲ್ಲಿದೆ ಸಂಪೂರ್ಣ ಸೌಖ್ಯ. ಆ ನದಿಯಲ್ಲಿದೆ ಸಂಪೂರ್ಣ ಆನಂದ, ಪರಿಶುದ್ಧತೆ, ಬಿಡುಗಡೆ, ಸಾಂತ್ವನ. ಹೇಳಿ ಯೇಸುವೆ, ಇನ್ನು ಹೆಚ್ಚಾಗಿ ನನಗೆ ನೀನು ಬೇಕು, ನೀನ್ ಬೇಕು, ನೀನ್ ಬೇಕು. ನಿನ್ನಲ್ಲಿ ನಾನು ಮುಳುಗಬೇಕು. ರಾತ್ರಿ, ನಾಳೆ ಹಗಲು, ಮತ್ತೆ ರಾತ್ರಿ, ಹಗಲು ರಾತ್ರಿ, ಹಗಲು ರಾತ್ರಿ, ಪ್ರತಿ ದಿನ ನಿನ್ನಲ್ಲಿ ಮುಳುಗಬೇಕು, ನಿನ್ನಲ್ಲಿ ಮುಳುಗಬೇಕು, ನಿನ್ನಲ್ಲಿ ಮುಳುಗಬೇಕು, ನಿನ್ನಲ್ಲಿ ಮುಳುಗಬೇಕು. ನಾನಿಲ್ಲದಾಗಬೇಕು, ನಾನು ಅಳಿಯಬೇಕು, ಆತ ಬೆಳೆಯಬೇಕು. ಐ ಮಸ್ಟ್ ಡಿಕ್ರೀಸ್, ಹಿ ಮಸ್ಟ್ ಇನ್ಕ್ರೀಸ್. ನಾನು ಅಳಿಯಬೇಕು, ಅವನು ಬೆಳೆಯಬೇಕು. ಓ ಬರ ಶಿಂಧರಾನ ಬರ 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 ಓ ರವನ ಶಿಂಧರನ ರಿಧನಾನ ಬರಂತನಾನ ಬರ. Thank you, Jesus. Hallelujah. Thank you, Lord. Thank you, Lord. Thank you, Lord. ತಂದೆಯಾದ ದೇವರೇ, ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಕೃತಜ್ಞತೆ ತುಂಬಿದ ಹೃದಯದೊಂದಿಗೆ ವಂದಿಸುತ್ತಾ, ನಮ್ಮನ್ನೇ ಪೂರ್ತಿಯಾಗಿ ಸಮರ್ಪಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್, 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 ಆಮೇನ್. ಹೋಗಿ ಒಳ್ಳೆ ರೀತಿಯಲ್ಲಿ ನಿದ್ರೆ ಮಾಡಿ ಮಾತಾಡಬೇಡಿ.